ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ವೀಕ್ಷಕರೇ, ಬೃಹತ್ ಬೆಂಗಳೂರನ್ನ ಅಭಿವೃದ್ಧಿ ಮಾಡೋದಕ್ಕೆ ಬಿಬಿಎಂಪಿ ಜಾಗಕ್ಕೆ ಈಗ ಜಿಬಿಎ ಅಂತ ಬಂದಿದೆ. ಆದ್ರೂ ಚುನಾವಣೆಯ ಭಾಗ್ಯ ಮಾತ್ರ ಇನ್ನೂ ಸಿಗ್ತಾ ಇಲ್ಲ. ನೋಡ್ತಾ ಇದ್ದಂತೆ ಬೆಂಗಳೂರಿನಲ್ಲಿ ಪಾಲಿಕೆಗೆ ಎಲೆಕ್ಷನ್ ನಡೆದು ಬರೋಬ್ಬರಿ 11 ವರ್ಷನೇ ಆಗೋಗಿದೆ. 2015 ಲಾಸ್ಟ್ ಎಲೆಕ್ಷನ್ ಆಗಿದ್ದು. ಆದ್ರೆ ಇನ್ನೂ ರಾಜ್ಯ ಸರ್ಕಾರ ಚುನಾವಣೆ ಮಾಡೋದಕ್ಕೆ ಮೀನಾಮೀಷ ಎಣಿಸ್ತಾ ಇದೆ. ಈಗ SIR ನೆಪ ಹೇಳಿ ಚುನಾವಣೆ ದಿನಾಂಕವನ್ನ ಮುಂದೂಡಿಕೆಗೆ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಏನ್ ನಡೀತಾ ಇದೆ ನೋಡ್ಕೊಂಬನ್ನಿ. ಕರ್ನಾಟಕ ಇಡೀ ದೇಶದಲ್ಲೇ ಅಧಿಕಾರ ವಿಕೇಂದ್ರೀಕರಣಕ್ಕೆ ಮಾದರಿಯಾದ ರಾಜ್ಯ. 1973ರಲ್ಲಿ ರಾಜೀವ್ ಗಾಂಧಿ ದೇಶದಾದ್ಯಂತ ಸ್ಥಳೀಯ ಸಂಸ್ಥೆಗಳ ಕನಸು ಬಿತ್ತುವ ಮುನ್ನವೇ ನಮ್ಮಲ್ಲಿ ಲೋಕಲ್ ಗವರ್ನೆನ್ಸ್ ಶುರುವಾಗಿತ್ತು. ಹಳ್ಳಿಯಿಂದ ಡೆಲ್ಲಿಯವರೆಗೂ ಅಧಿಕಾರವನ್ನ ವಿಂಗಡಣೆ ಮಾಡಿ ಕರ್ನಾಟಕ ಸಮಗ್ರ ಅಭಿವೃದ್ಧಿಯ ಪರಿಕಲ್ಪನೆಯನ್ನ ಇಡೀ ಭಾರತ ಭೂಮಿಗೆ ಹಂಚಿತ್ತು. ಆದ್ರೆ ಈಗ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳು ಚುನಾವಣೆಯನ್ನೇ ಕಾಣದೆ ಮಂಕಾಗಿವೆ. ಅದರಲ್ಲೂ ರಾಜ್ಯದ ಆರ್ಥಿಕ ಶಕ್ತಿ ಸಿಲಿಕಾನ್ ಸಿಟಿಯಲ್ಲೇ ಮತದಾನ ನಡೆಯದೆ ಬರೋಬ್ಬರಿ 11 ವರ್ಷಗಳು ಉರುಳಿದ್ದು ಇಂದಿಗೂ ಚುನಾವಣೆ ಎಂದು ಅನ್ನೋ ಕನ್ಫ್ಯೂಷನ್ ಮುಂದುವರೆದಿದೆ. ಜಿಬಿಎ ಚುನಾವಣೆಗೆ ಮನಸ್ಸು ಮಾಡಿಲ್ವಾ ರಾಜ್ಯ ಸರ್ಕಾರ? ಮತ್ತೆ ದಿನಾಂಕ ಮುಂದೂಡುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ. ಸೆಪ್ಟೆಂಬರ್ 10, 2020 ಇಂದಿಗೆ ಸುಮಾರು 6 ವರ್ಷಗಳ ಹಿಂದಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅವಧಿ ಮುಗಿದಿತ್ತು. ಅಂದು ರಾಜ್ಯದಲ್ಲಿ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ರೆ ಬಿಜೆಪಿ ಆಡಳಿತದಲ್ಲಿತ್ತು. ವಾರ್ಡ್ ಮರು ವಿಂಗಡಣೆ, ಹೊಸ ಮೀಸಲಾತಿ ಪಟ್ಟಿ ಅಂತೆಲ್ಲ ಬಿಜೆಪಿ ಸರ್ಕಾರ 2020ರಲ್ಲಿ ಚುನಾವಣೆ ನಡೆಸೋ ಗೋಜಿಗೆ ಹೋಗಿರಲಿಲ್ಲ. ಆಗ ಕಮಲ ಪಕ್ಷದ ವಿರುದ್ಧ ಸಿಡಿಮಿಡಿಗೊಂಡಿದ್ದ ಕಾಂಗ್ರೆಸ್ ಮುಖಂಡರಾದ ಅಬ್ದುಲ್ ವಾಜೀದ್ ಮತ್ತು ಶಿವರಾಜ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಅಂದು ನ್ಯಾಯಪೀಠ 2021ರ ಡಿಸೆಂಬರ್ನೊಳಗೆ ಎಲೆಕ್ಷನ್ ಮಾಡಲು ಸರ್ಕಾರಕ್ಕೆ ಆದೇಶ ನೀಡಿತ್ತು. ವೀಕ್ಷಕರೇ, ಬಿಬಿಎಂಪಿ ಇತಿಹಾಸದ ಪುಟ ಸೇರಿ ಆ ಜಾಗಕ್ಕೆ ಜಿಬಿಎ ಬಂದಿರೋ ಹೊತ್ತಲ್ಲಿ ಇದೆಲ್ಲ ಹಳೆ ಕಥೆ ಯಾಕೆ ಅಂತೀರಾ? ಆದ್ರೆ ಅಲ್ಲೇ ಇರೋದು ವಿಶೇಷ. ಅಂದು ಬೆಂಗಳೂರಿಗೆ ಎಲೆಕ್ಷನ್ ಬೇಕು ಅಂತ ಹೋರಾಡಿದ ಕಾಂಗ್ರೆಸ್ ಇಂದು ಅಧಿಕಾರದಲ್ಲಿದೆ. ಇಂದಿನ ವಿರೋಧ ಪಕ್ಷ ಬಿಜೆಪಿ ಯಾವಾಗ ಜಿಬಿಎ ಎಲೆಕ್ಷನ್ ಅಂತ ಕೇಳ್ತಾ ಇದೆ. ಈ ನಡುವೆ ಬೆಂಗಳೂರಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಯದೆ ಬರೋಬ್ಬರಿ 11 ವರ್ಷಗಳೇ ಕಳೆದಿವೆ. ಬೆಂಗಳೂರನ್ನ 5 ಪಾಲಿಕೆ ಮಾಡಿ ವಾರ್ಡ್ಗಳ ಮರು ವಿಂಗಡಣೆ ಜೊತೆ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ನಿರ್ಧರಿಸಿ ಆಗಿದೆ. ಈ ನಡುವೆ ಇನ್ನು ಚುನಾವಣೆ ವಿಳಂಬ ಮಾಡೋದಕ್ಕೆ ಆಗಲ್ಲ, 31 ಆಗಸ್ಟ್ 2026ರ ಒಳಗೆ ಚುನಾವಣೆ ಪೂರ್ಣಗೊಳಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಸಹ ನಿರ್ದೇಶನ ನೀಡಿತ್ತು. ಅಬ್ಬಾ, ಜಿಬಿಎ ಚುನಾವಣೆಗೆ ಇದ್ದ ಅಡ್ಡಿಯೆಲ್ಲ ಮುಗಿದು ನಮ್ಮ ಸಮಸ್ಯೆಗಳನ್ನ ಆಲಿಸೋದಕ್ಕೆ ಜನಪ್ರತಿನಿಧಿಗಳು ಸಿಗ್ತಾರೆ ಅಂತ ಸಿಲಿಕಾನ್ ಸಿಟಿಯ ಮತದಾರರು ಖುಷಿ ಪಡೋ ಹೊತ್ತಲ್ಲಿ ರಾಜ್ಯ ಸರ್ಕಾರ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಕದ ತಟ್ಟಿದೆ. ಹೌದು, ಈ ಬಾರಿ SIR ಮುಂದಿಟ್ಟಿರೋ ಕಾಂಗ್ರೆಸ್ ಸರ್ಕಾರ 20 ಮೇ 2026ರ ಆದೇಶವನ್ನ ಮಾರ್ಪಡಿಸುವಂತೆ ಕೋರಿದೆ. ಜಿಬಿಎ ಚುನಾವಣೆ ನಡೆಸಲು ಡಿಸೆಂಬರ್ 31ರವರೆಗೆ ಸಮಯ ಕೇಳಿದೆ. ರಾಜ್ಯ ಸರ್ಕಾರಕ್ಕೆ ಕಾಡ್ತಿದೆಯಂತೆ ಸೋಲಿನ ಭಯ. ಹೌದು, ಜಿಬಿಎ ಚುನಾವಣೆ ನಡೆಸದೆ ಕಾಲ ದೂಡ್ತಾ ಇರೋ ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿ ಪಡೆ ವಾಗ್ದಾಳಿ ಮಾಡಿದೆ. ಜಿಬಿಎ ಚುನಾವಣೆ ಮಾಡಲು ಕಾಂಗ್ರೆಸ್ಗೆ ಭಯ, ಹೀಗಾಗಿ ಎಲೆಕ್ಷನ್ ಮುಂದೂಡಲು ಯತ್ನ ಮಾಡ್ತಾ ಇದೆ ಅಂತ ದಳ ಕಮಲ ನಾಯಕರು ಕಿಡಿಕಾರಿದ್ರು. ಅವ್ರ ಚುನಾವಣೆ ನಡೆಸೋದಕ್ಕೆ ಅವ್ರಿಗೆ ಹಂಚಿಕೆ ಇದೆ. ಈಗ ಡಿಸೆಂಬರ್ಗೆ ಅರ್ಜಿ ಹಾಕ್ತಾವ್ರೆ, ಗೊತ್ತಿದೆ ನನಗೆ. ಒಂದು ವಾರದಿಂದನೇ ಈ ವಿಷಯ ನಮ್ಮ ಮುಂದೆ ಬಂದಿದೆ. ಡಿಸೆಂಬರ್ವರೆಗೂ ಚುನಾವಣೆ ಬೇಡ ಅಂತ ಹೇಳಿ ಮುಂದಕ್ಕೆ ಹಾಕೊಂಡಿದೆ. ಯಾವಾಗ ಚುನಾವಣೆ ಮಾಡಬೇಕು, ಆಗಸ್ಟ್ ಎಂಡ್ ಅಂತ್ಯದೊಳಗೆ ಚುನಾವಣೆ ಮಾಡಬೇಕು ಅಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದ್ರೂ ಸಹ ಈಗ SIR ನೆಪ ಮಾಡಿಕೊಂಡು ಮತ್ತೆ ಚುನಾವಣೆ ಮುಂದೂಡ್ತಾ ಇರ್ತಕ್ಕಂಥದ್ದು ದುರ್ದೈವ. ರಾಜ್ಯ ಸರ್ಕಾರ ಈ ಚುನಾವಣೆ ಜಿಬಿಎ ಚುನಾವಣೆ ಆಗಲಿ, ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಚುನಾವಣೆ ಆಗಲಿ ನಡೆಸ್ತಕ್ಕಂಥ ಮಾನಸಿಕ ಸ್ಥಿತಿಯಲ್ಲಿ ಇವತ್ತಿಲ್ಲ. ರಾಜ್ಯ ಸರ್ಕಾರ ಇವತ್ತು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅನ್ನು ಮಾಡ್ತಕ್ಕಂಥ ಮಾನಸಿಕ ಸ್ಥಿತಿಯಲ್ಲೂ ಕೂಡ ಇಲ್ಲ. ಈ ಮಧ್ಯದಲ್ಲಿ ಚುನಾವಣೆಗೆ ಹೋದ್ರೆ ನಾವು ಗೆಲ್ಲಲ್ಲ ಅನ್ನೋ ಕಾರಣಕ್ಕೆ
SIR ಅನ್ನು ಮುಂದಿಟ್ಕೊಂಡು ಈಗ ಚುನಾವಣೆಯನ್ನು ಮುಂದೂಡ್ರಿ ಅಂತೇಳಿ ಹೋಗಿದೆ. ಸುಪ್ರೀಂ ಕೋರ್ಟ್ ಮತ್ತೆ ವಾಪಸ್ ಬಂದು ನಮ್ಮನ್ನು ಸಮಯ ಕೇಳಬೇಡಿ ಅಂತೇಳಿ ಆದೇಶ ಕೊಟ್ಟಿದ್ದರೂ ಕೂಡ ಮತ್ತೆ ಮರುಪರಿಶೀಲನಾ ಅರ್ಜಿಯನ್ನು ಸರ್ಕಾರ ಹಾಕಿದೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ. ನನಗೆ ಅನ್ನಿಸ್ತಕ್ಕಂಥದ್ದು ನೀವು SIRಗೆ ಕೋಪ್ರೇಟ್ ಮಾಡಿಲ್ಲ. SIR ಏನೋ ಮತದಾರರ ಹಕ್ಕುಗಳನ್ನು ಕಿತ್ಕೊಳ್ಳೋ ಅಂಥದ್ದು ಅಂತ ಹೇಳಿದರು. ಯಾಕೆ ಕಿತ್ಕೊಳ್ತಾರೆ? ನನ್ನ ಮತ ನನ್ನ ಹಕ್ಕು ಅದು ಇರ್ತದೆ. ಇನ್ನು ವಿರೋಧ ಪಕ್ಷಗಳ ಟೀಕೆಗೆ ಆಡಳಿತ ಪಕ್ಷ ಟಾಂಗ್ ನೀಡಿದೆ. ಚುನಾವಣೆ ಮಾಡಲು ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಸಿದ್ಧ ಇದೆ. ಆದರೆ SIR ಪ್ರಕ್ರಿಯೆಯಲ್ಲಿ ಮುಳುಗಿರೋ ರಾಜ್ಯ ಚುನಾವಣಾ ಆಯೋಗವೇ GBA ಎಲೆಕ್ಷನ್ ಮಾಡಲು ಸಿದ್ಧವಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಅವರು ಕೊಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ, ಲಾಸ್ಟ್ ನಿಮಗೆ ಆಗಸ್ಟ್ ಅಂತ. ಬಟ್ ವಾಸ್ತವಾಂಶ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಅಧಿಕಾರಿಗಳದು. ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಲ್ಲ. ನಾವು ಸಿದ್ಧತೆ ಏನು ಮಾಡ್ಕೊಳ್ಬೇಕು, ಎಲೆಕ್ಷನ್ಗೆ ಸಿದ್ಧತೆಯನ್ನು ನಮ್ಮ ಪಕ್ಷಗಳಲ್ಲಿ ನಾವೆಲ್ಲ ಮಾಡ್ಕೊಳ್ಬೇಕು. ಸರ್ಕಾರಕ್ಕೆ ನಾವು ಚುನಾವಣೆ ಮಾಡಲಿಕ್ಕೋಸ್ಕರ ರೆಡಿಯಾಗಿ ಮ್ಯಾನಿಫೆಸ್ಟೋ ಎಲ್ಲ ಕಮಿಟಿಗಳೆಲ್ಲ ಮಾಡ್ಕೊಂಡಿದ್ದೀವಿ. ತೊಂದರೆ ಏನಾಗಿದೆ ಅಂದರೆ SIR ಮಾಡೋಕ್ಕೆ ಅವ್ರಿಗೆ ಇನ್ನೂ ಸರ್ಕಾರಿ ಅಧಿಕಾರಿಗಳೇ ಸಿಗ್ತಾ ಇಲ್ಲ. ಹೋಮ್ ಗಾರ್ಡ್ಗಳೆಲ್ಲ ಹಾಕೊಂಡಿದ್ದಾರೆ. ಹೋಮ್ ಗಾರ್ಡ್ಗಳ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ. ಒಂದು ಅಂಗನವಾಡಿಗಳು ಅವ್ರು ಮಾಡಬೇಕು, ಟೀಚರ್ಗಳು ಮಾಡಬೇಕು, ಇಲ್ಲಾಂದರೆ ಕಾರ್ಪೊರೇಷನ್ ಆಫೀಸ್ಗಳಲ್ಲಿ ಕೆಲಸ ಮಾಡೋರು ಮಾಡಬೇಕು. ಆದ್ದರಿಂದ ಅಧಿಕಾರಿಗಳ ಕೊರತೆ ಇರೋದ್ರಿಂದ SIR ಮಾಡೋಕ್ಕಾಗ್ತಾ ಇಲ್ಲ. ಅದೇ ಸಂದರ್ಭದಲ್ಲಿ ಯಾಕಂದರೆ 29 ಜುಲೈವರೆಗೂ ಇವರು SIR ಮಾಡಬೇಕು. ಈಗ ಅವರು ನೀವು ಅಧಿಸೂಚನೆ ಹೊರಡಿಸಬೇಕಂದ್ರೆ ಈಗ ಜುಲೈ ತಿಂಗಳಲ್ಲೇ ಹೊರಡಿಸಬೇಕು. ರಾಜ್ಯಸಭೆ ವಿಧಾನ ಪರಿಷತ್ ಚುನಾವಣೆಯ ಅಗ್ನಿ ಪರೀಕ್ಷೆಯನ್ನ ಗೆದ್ದ CM ಶಿವಕುಮಾರ್ GBA ಚುನಾವಣೆಗೂ ಬೇಗ ಮನಸ್ಸು ಮಾಡಲಿ, ನಮ್ಮ ಸಮಸ್ಯೆಗಳನ್ನ ಆಲಿಸೋ ಸ್ಥಳೀಯ ಪ್ರತಿನಿಧಿಗಳು ಸಿಗ್ಲಿ ಅನ್ನೋದು ಬೆಂಗಳೂರು ಜನರ ಆಗ್ರಹವಾಗಿದೆ. ಚಹಾದ ಸ್ವೀಟೆಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ. ನೋಡಿ, ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಅನ್ನುವಂಥದ್ದು ಎಷ್ಟು ಮುಖ್ಯ. ಆದರೆ ಇಲ್ಲಿ ಏನಾಗ್ತಾ ಇದೆ, ಯಾಕೆ ವಿಳಂಬ ಆಗ್ತಾ ಇದೆ, ಹೀಗೆ ಹಲವು ಪ್ರಶ್ನೆಗಳು ಮೂಡ್ತಾ ಇದೆ. ವಿಧಾನಸಭೆ ಲೋಕಸಭೆಗೆ ಎಲೆಕ್ಷನ್ ನಡೆದರೆ ಸಾಕ, ಹಾಗಿದ್ರೆ ಸ್ಥಳೀಯ ಸಂಸ್ಥೆಗಳಂತ ಯಾಕೆ ಇರಬೇಕು? ಸ್ಥಳೀಯ ಸಮಸ್ಯೆಗಳನ್ನು ಕೂಡ CM ಅವರೇ ಬಗೆಹರಿಸ್ತಾರ? ಈಗ ಅದಕ್ಕೂ ಅವ್ರ ಹತ್ರನೇ ಹೋಗ್ಬೇಕಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಡೋರು ಯಾರು ಅನ್ನೋದು ಈಗ ಜನರ ಪ್ರಶ್ನೆಯಾಗಿದೆ. GBA ಮಾತ್ರ ಅಲ್ಲ ವೀಕ್ಷಕರೇ, ಈಗ ಬೆಂಗಳೂರು GBA ಕತೆ ಅಷ್ಟೇ ಅಲ್ಲ ನಾವು ಹೇಳ್ತಾ ಇರೋದು. 5932 ಗ್ರಾಮ ಪಂಚಾಯಿತಿಗಳು, 31 ಜಿಲ್ಲಾ ಪಂಚಾಯಿತಿಗಳು, 294 ತಾಲೂಕು ಪಂಚಾಯಿತಿಗಳು, 5 ಮಹಾನಗರ ಪಾಲಿಕೆ, ಸೊ 296 CMCಗಳಿಗೆ ಎಲೆಕ್ಷನ್ ಆಗೇ ಇಲ್ಲ, ಎಲೆಕ್ಷನ್ ಮಾಡೇ ಇಲ್ಲ. ಎಲೆಕ್ಷನ್ ಮಾಡದೆ ವ್ಯರ್ಥ ಕಾಲಹರಣ ಮಾಡ್ತಾ ಇದ್ದಾರೆ. ಲೋಕಲ್ ಸಮಸ್ಯೆ ಕೇಳೋದಕ್ಕೆ ಜನಪ್ರತಿನಿಧಿ ಅನ್ನೋರೇ ಇಲ್ಲ. ಕಾರ್ಪೊರೇಟರ್ ಇದ್ರೆ ಕಾರ್ಪೊರೇಟರ್ ಹತ್ರ ಹೋಗ್ತಾರೆ, ನೀರು ಬಂದಿಲ್ಲ, ರೋಡ್ ಸರಿ ಇಲ್ಲ, ಮತ್ತೊಂದಿಲ್ಲ, ಮುಗದೊಂದಿಲ್ಲ ಅಂತ. ಎಲ್ಲದಕ್ಕೂ DK ಶಿವಕುಮಾರ್ ಸಾಹೇಬ್ರ ಹತ್ರ ಹೋಗೋಕ್ಕಾಗತ್ತಾ? ಸರಿ, ವಾರ್ಡಲ್ಲಿ ಈ ರೀತಿ ಸಮಸ್ಯೆ ಆಗಿದೆ ನೋಡಿ ಅಂತ. ಇದು ಈಗ ಜನರ ಪ್ರಶ್ನೆ ಆಗಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನು ನಡೆಸದೆ ಅನುದಾನವೂ ಕೂಡ ಬಂದಿಲ್ಲ. ಜನಪ್ರತಿನಿಧಿಯನ್ನು ತೋರಿಸಿದ್ರೆ ತಾನೇ ನಿಮಗೆ ಅನುದಾನ ಬರೋದು ಸೆಂಟ್ರಲ್ ಗೌರ್ಮೆಂಟಿಂದ. ಜನಪ್ರತಿನಿಧಿ ಇದ್ದಾರೆ, ಕೆಲಸ ಆಗ್ತಾ ಇದೆ ನೋಡಿ ಇಲ್ಲಿ ಅಂತ ನೀವು ತೋರಿಸಿದ್ರೆ ಅಲ್ಲಿಂದ ಆಯ್ತು ತಗೊಂಡ್ರಪ್ಪ ಕೆಲಸ ಮಾಡಿಸಿ ಅಂತ ಹೇಳ್ತಾರೆ. ಎಲೆಕ್ಷನ್ನೂ ಆಗಿಲ್ಲ, ಜನಪ್ರತಿನಿಧಿ ಇಲ್ಲ, ಎಲ್ಲಿಂದ ಬರುತ್ತೆ ದುಡ್ಡು ನಿಮಗೆ? ನೋಡಿ ಎಷ್ಟು ಬರಬೇಕಾಗಿತ್ತು ಗೊತ್ತಾ? ಕೇಂದ್ರದಿಂದ ಬರಬೇಕಾಗಿದ್ದ 32,000 ಕೋಟಿ ರೂಪಾಯಿ ಅನುದಾನ ಕೋತ. ಎಷ್ಟೋ 32,000 ಕೋಟಿ. ಇವರು ಡಿಲೇ ಮಾಡಿದ್ದಕ್ಕೆ, ಇವರು ಎಲೆಕ್ಷನ್ ಮಾಡದೇ ಇರೋದಕ್ಕೆ, ಏನೋ ಕಾರಣ ಕೊಟ್ಟು ಏನೋ ನೆಪ ಹೇಳಿ ಇಲ್ಲಿವರೆಗೂ ಮುಂದೂಡ್ಕೊಂಡು ಬಂದಿದ್ದಕ್ಕೆ 32,000 ಕೋಟಿ ರೂಪಾಯಿ ಅನುದಾನ ಸಿಗಲಿಲ್ಲ ನಮಗೆ. GBA ಬಜೆಟ್ ಎಷ್ಟು ಹೇಳಿ? 2026-27 ಸರಿ ಬರೋಬ್ಬರಿ 21,000 ಕೋಟಿ. 21,000 ಕೋಟಿ ಬಜೆಟ್ಟು. ಕೇಂದ್ರದಿಂದ ಜನಪ್ರತಿನಿಧಿಗಳು ಇದ್ದಿದ್ರೆ ನಮಗೆ ಸಿಗ್ತಾ ಇದ್ದದ್ದು 32,000 ಕೋಟಿ ಆ ಅನುದಾನ ಕೋತ. ಕೇಂದ್ರದಿಂದ ಅನುದಾನ ಬಂದಿಲ್ಲ ಅಂತ ಕಾಂಗ್ರೆಸ್ ಸರ್ಕಾರ ಖ್ಯಾತಿಯನ್ನು ತೆಗಿತಾ ಇದೆ. ನೀವು ಜನಪ್ರತಿನಿಧಿ ಕರ್ಕೊಂಡ್ಬನ್ರಿ, ನಾವು ಕೊಡ್ತೀವಿ ಅಂತಾರೆ ಅವರು. ಆದರೆ ಚುನಾವಣೆಯನ್ನು ನಡೆಸಿದ ಕಾರಣಕ್ಕೆ ಅನುದಾನ ಬರದ ಬಗ್ಗೆ ಮೌನ ವಹಿಸ್ತಾ ಇದ್ದಾರೆ. ಯಾಕಂದರೆ ಈಗ ಅವ್ರ ಮೇಲೇ ತಿರುಗುತ್ತೆ ಅಂತ ಹೇಳಿ ಸುಮ್ಮನೆ ಇದ್ದಾರಂತೆ. 2028 ವಿಧಾನಸಭೆ ಚುನಾವಣೆಗೆ ರಾಜ್ಯ ಸರ್ಕಾರ ಸಜ್ಜಾಗಿದೆ. ಆದರೆ GBA ಚುನಾವಣೆಯ ಬಗ್ಗೆ SIR ನೆಪ ಮತ್ತೊಂದು ಮುಗಿದೊಂದು ಹೇಳ್ತಾ ಇದ್ದಾರೆ. ತಾಲೂಕ್ ಪಂಚಾಯಿತಿ ನೋ, ಜಿಲ್ಲಾ ಪಂಚಾಯಿತಿ ನೋ, ಪಟ್ಟಣ ಪಂಚಾಯಿತಿ ನೋ, ಕಾರ್ಪೊರೇಷನ್ ಎಲೆಕ್ಷನ್ ಇಲ್ಲ, 2028 ಎಲೆಕ್ಷನ್ ಓಕೆ. ಇದು ಈಗ ಸರ್ಕಾರದ ಅಭಿಪ್ರಾಯ, ಸರ್ಕಾರದ ಇರಾದೆ ಅನ್ನೋ ರೀತಿ ಸಜ್ಜಾಗಿ ನಿಂತಿದ್ದಾರೆ ಅವರು. ಸೊ GBA ಸೇರಿ
ಸ್ಥಳೀಯ ಚುನಾವಣೆಗಳ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಯಾಕಿಲ್ಲ? ಸರ್ಕಾರಕ್ಕೆ ಕಾಳಜಿನೇ ಇಲ್ವಾ? ಕಾರ್ಪೊರೇಟರ್ಗಳಿಲ್ಲ, ಪ್ರಶ್ನೆ ಮಾಡೋಣ ಅಂದ್ರೆ, ಸಮಸ್ಯೆ ಹೇಳೋಣ ಅಂದ್ರೆ, ಇದು ಪ್ರತಿ ಜನರ ಪ್ರಶ್ನೆ ಆಗಿದೆ. ನೀವು ಯಾವ್ದಾದ್ರು ವಾರ್ಡ್ಗೆ ಹೋಗಿ ಏನು ಸರ್ ಕಾರ್ಪೊರೇಟರ್ ಇಲ್ಲ ಏನು ಮಾಡೋಣ ಅಂತ ಹೇಳ್ತಾರೆ. ಇದನ್ನೆಲ್ಲ ಸರ್ಕಾರ ಗಮನಿಸಬೇಕು. ಸರ್ಕಾರ ಏನು ಮಾಡುತ್ತೆ ನೋಡೋಣ. ನೆಕ್ಸ್ಟ್, ರಾಜ್ಯ ಸರ್ಕಾರ ಮತ್ತೆ GBA ಎಲೆಕ್ಷನ್ ದಿನಾಂಕ ಮುಂದೂಡುವಂತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಸರ್ಕಾರದ ಈ ನಡೆಯ ಬೆನ್ನಲ್ಲೇ ವಿಧಾನಸಭೆ, ಲೋಕಸಭೆ, ಪರಿಷತ್ ಚುನಾವಣೆಗಳಿಗೆ ಇಲ್ಲದಂತಹ ಅಡೆತಡೆ ಕೇವಲ ಸ್ಥಳೀಯ ಸಂಸ್ಥೆಗಳಿಗೆ ಮಾತ್ರವೇ ಬರೋದು ಯಾಕೆ ಅನ್ನೋದು ಜನರ ಮನಸ್ಸಲ್ಲಿ ಮೂಡಿರೋ ಈ ಪ್ರಶ್ನೆಗೆ ರಿಪಬ್ಲಿಕ್ ಕನ್ನಡ ಉತ್ತರ ಹುಡುಕೋ ಪ್ರಯತ್ನ ಮಾಡಿದೆ. ನೀವು ಅಸೆಂಬ್ಲಿ ಎಲೆಕ್ಷನ್ಗೆ ಇಂಟ್ರೆಸ್ಟ್ ತೋರಿಸ್ತೀರಿ, ಲೋಕಸಭೆ ಎಲೆಕ್ಷನ್ಗೆ ಇಂಟ್ರೆಸ್ಟ್ ತೋರಿಸ್ತೀರಿ, ಬಹಳ ಸಮಯಕ್ಕೆ ತಕ್ಕನಾಗಿ ಎಲೆಕ್ಷನ್ ಮಾಡ್ತೀರಿ, ಆದರೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಯಾಕಾಗಲ್ಲ ಹಂಗೆ? ಈ ಪ್ರಶ್ನೆಗೆ ಉತ್ತರ ಹುಡುಕುವಂಥ ಪ್ರಯತ್ನ ಆಗಿದೆ. ಅದೇನು ಈ ವರದಿಯಲ್ಲಿದೆ ನೋಡ್ಕೊಂಬ. ಅಧಿಕಾರ ವಿಕೇಂದ್ರೀಕರಣ ಕರ್ನಾಟಕದಲ್ಲೇ ಹುಟ್ಟಿ ಈಗ ಇಡೀ ದೇಶದಲ್ಲಿ ವಿಶಾಲವಾಗಿ ಹಬ್ಬಿರುವ ಕೂಸು. ಹಳ್ಳಿಯಿಂದ ದಿಲ್ಲಿಯವರೆಗೂ ಹಂತ ಹಂತವಾಗಿ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಹಂಚಿಕೆ ಆಗಬೇಕೆಂಬುದೇ ಇದರ ಉದ್ದೇಶ. ಆದರೆ ಇದೀಗ ಕರ್ನಾಟಕದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಅದರ ಹಳೆಯ ಹುರುಪನ್ನ ಕಳೆದುಕೊಂಡಿದೆ. ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಮಹಾನಗರ ಪಾಲಿಕೆಗಳು ಇಂದು ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳಿಲ್ಲದೆ ಅಧಿಕಾರಿಗಳ ಅಂಧ ದರ್ಬಾರ್ಗೆ ಒಳಗಾಗಿದೆ. ಹೌದು, ಜನಪ್ರತಿನಿಧಿಗಳು ಅಂದ್ರೆ ಕೇವಲ ಶಾಸಕ, ಸಂಸದರು ಮಾತ್ರವಲ್ಲ, ವಾರ್ಡ್ ಸದಸ್ಯರು ಸಹ ಜನರ ಪ್ರತಿನಿಧಿಗಳೇ. ಆದರೆ ರಾಜ್ಯದಲ್ಲಿ 6 ವರ್ಷಗಳಿಂದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯೇ ನಡೆದಿಲ್ಲ. ಆದರೆ ವಿಧಾನಸಭೆ, ವಿಧಾನ ಪರಿಷತ್, ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾವಣೆಗಳು ಮಾತ್ರ ಕಾಲಾವಧಿ ಮೀರದಂತೆ ನಡೆದು ಹೋಗ್ತಾ ಇವೆ. ಅದು ಹೇಗೆ? ಅದಕ್ಕೊಂದು ನ್ಯಾಯ, ಇದಕ್ಕೊಂದು ನ್ಯಾಯನ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡೋದು ಸಹಜ. ಅದಕ್ಕೆ ಉತ್ತರವನ್ನು ನಾವು ಹೇಳ್ತೀವಿ, ಕೇಳಿ. ವಿಧಾನಸಭೆ, ಲೋಕಸಭೆ, ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಯನ್ನ ಕೇಂದ್ರ ಚುನಾವಣಾ ಆಯೋಗ ಮಾಡಲಿದೆ. ಚುನಾವಣಾ ವೇಳಾಪಟ್ಟಿ, ಮತದಾನ ಫಲಿತಾಂಶ ಪ್ರಕಟ ದಿನಾಂಕಗಳನ್ನ ಕೇಂದ್ರ ಚುನಾವಣಾ ಆಯೋಗವೇ ನಿರ್ಧಾರ ಮಾಡುವುದರಿಂದ ಈ ಚುನಾವಣೆಗಳಲ್ಲಿ ವಿಳಂಬಕ್ಕೆ ಆಗಲ್ಲ. ಇಲ್ಲ, ಆದರೆ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ರಾಜ್ಯ ಚುನಾವಣಾ ಆಯೋಗದ ಅಡಿಯಲ್ಲಿ ಬರುತ್ತದೆ. ಈ ಚುನಾವಣೆಗಳ ವೇಳೆ ರಾಜ್ಯ ಸರ್ಕಾರ ವಾರ್ಡ್ ಮರು ವಿಂಗಡಣೆ ಮಾಡುವುದರ ಜೊತೆಗೆ ವಾರ್ಡ್ಗೆ ಮೀಸಲಾತಿಯನ್ನು ನಿಗದಿ ಮಾಡುತ್ತದೆ. ಒಂದೊಮ್ಮೆ ರಾಜ್ಯ ಸರ್ಕಾರ ಕ್ಷೇತ್ರ ಮರು ವಿಂಗಡಣೆ ಹಾಗೂ ಮೀಸಲಾತಿ ನಿಗದಿ ಮಾಡದಿದ್ರೆ ಚುನಾವಣಾ ಆಯೋಗ ಎಲೆಕ್ಷನ್ ನಡೆಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಈ ಕಾರಣದಿಂದ ಸ್ಥಳೀಯ ಸಂಸ್ಥೆ ಚುನಾವಣೆ ಪದೇ ಪದೇ ವಿಳಂಬವಾಗ್ತಾ ಇದೆ. ಪ್ರತಿ 5 ವರ್ಷಕ್ಕೊಮ್ಮೆ ವಿಧಾನಸಭೆ, ಲೋಕಸಭೆ ಚುನಾವಣೆ ನಡೆದರೆ ಸ್ಥಳೀಯ ಸಂಸ್ಥೆ ಚುನಾವಣೆ ನಿಗದಿತ ಕಾಲಮಿತಿಯಲ್ಲಿ ನಡೆಯೋದಿಲ್ಲ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಡೆಸೋದು ರಾಜ್ಯ ಚುನಾವಣಾ ಆಯೋಗ. ರಾಜ್ಯ ಚುನಾವಣಾ ಆಯೋಗಕ್ಕೆ ಅದರದ್ದೇ ಆದ ಇತಿಮಿತಿ ಇರುತ್ತೆ. ಒಂದು ಫಂಡ್ ವಿಚಾರದಲ್ಲಿ ಸರ್ಕಾರದ ಮೇಲೆ ಅವರು ಡಿಪೆಂಡ್ ಆಗಬೇಕಾಗಿ ಬರುತ್ತೆ. ಚುನಾವಣೆ ನಡೆಸೋದಕ್ಕೆ ಚುನಾವಣೆಯ ಸಿಬ್ಬಂದಿ ಸರ್ಕಾರ ಅವರಿಗೆ ಕೊಡಬೇಕಾಗಿ ಬರುತ್ತೆ. ಮತಪಟ್ಟಿ ವಿಚಾರದಲ್ಲೂ ಕೂಡ ಬೇಕಾದಷ್ಟು ಸಹಾಯವನ್ನು ರಾಜ್ಯ ಸರ್ಕಾರ ರಾಜ್ಯ ಚುನಾವಣಾ ಆಯೋಗಕ್ಕೆ ಮಾಡಬೇಕಾಗಿ ಬರುತ್ತೆ. ಕರ್ನಾಟಕದಲ್ಲಿ ರಿಸರ್ವೇಷನ್ನು ಮತ್ತು ಡಿಲಿಮಿಟೇಷನ್ ಕೂಡ ಸರ್ಕಾರ ಮಾಡುತ್ತೆ. ನೋಡಿದ್ರಲ್ಲ, ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆ ರಾಜ್ಯ ಮತ್ತು ದೇಶದಲ್ಲಿ ಸರ್ಕಾರಗಳನ್ನ ಕಟ್ಟುವ ಸಾಮರ್ಥ್ಯ ಇರುವ ಕಾರಣದ ಜೊತೆಗೆ ಕೇಂದ್ರ ಚುನಾವಣಾ ಆಯೋಗದ ಸುಪರ್ದಿಯಲ್ಲಿ ನಡೆಯೋದ್ರಿಂದ ಅಚ್ಚುಕಟ್ಟಾಗಿ ಚುನಾವಣೆಗಳು ನಡೆಯುತ್ತವೆ. ಆದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಅಧಿಕಾರದಲ್ಲಿರುವಂತಹ ಸರ್ಕಾರದ ಮರ್ಜಿಯಲ್ಲಿದ್ದು ಸಕಾಲಕ್ಕೆ ಎಲೆಕ್ಷನ್ ನಡೆಯದೆ ಬಳಲ್ತಾ ಇವೆ. ಬೆಂಗಳೂರಿನಲ್ಲಿ ಫುಟ್ಪಾತ್ ಕಾರ್ಯಾಚರಣೆ ನಡೀತಾ ಇದೆ. ಈ ಕಾರ್ಯಾಚರಣೆ ನಡೆದ ನಂತರ ಸಾಕಷ್ಟು ವಿರೋಧ ಕೃಷ್ಣ ಬೈರೇಗೌಡರ ವಿರುದ್ಧ ವ್ಯಕ್ತವಾಯಿತು. ಸಭೆ ಆದ ಮೇಲೆ ಸಚಿವರು ಮತ್ತೆ ಬಂದು ಹೇಳಿದ್ದೇನಂತಂದ್ರೆ, ಯಾವುದೇ ಕಾರಣಕ್ಕೂ ಕಾರ್ಯಾಚರಣೆಯನ್ನ ನಿಲ್ಲಿಸೋದಿಲ್ಲ, ನನಗೆ ಎಷ್ಟು ಬೇಕಾದರೂ ಬೈರಿ, ಬೆಂಗಳೂರಿಗೆ ಒಳ್ಳೇದಾಗುತ್ತೆ ಅಂದರೆ ನಾನು ಬಯಸ್ಕೊಳ್ಳೋದಕ್ಕೂ ಕೂಡ ರೆಡಿ ಇದ್ದೀನಿ ಅಂತ ಹೇಳಿದರು. ಇವತ್ತಿನ ಈ ಕಾರ್ಯಾಚರಣೆಗೆ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಸಾಥ್ ನೀಡಿದರು. ಮುಖ್ಯಮಂತ್ರಿಗಳ ಸಿಟಿ ರೌಂಡ್ಸ್ ಯಾವ ರೀತಿ ಇತ್ತು, ಸಿಟಿ ರೌಂಡ್ ಸಂದರ್ಭದಲ್ಲಿ ಏನಾಯಿತು, ಅಧಿಕಾರಿಗಳಿಗೆ CM ಸಾಹೇಬರು ಯಾಕೆ ಕ್ಲಾಸ್ ತಗೊಂಡ್ರು, ಸಂಪೂರ್ಣ ವರದಿ ನಿಮ್ಮ ಮುಂದೆ. ಬೆಂಗಳೂರಿನ
ಬೆಂಗಳೂರಿನಲ್ಲಿ ಮುಂದುವರೆದ ಸ್ವಚ್ಛ ಫುಟ್ಪಾತ್ ಆಪರೇಷನ್. ಸಿಎಂ ಡಿಕೆ ಶಿವಕುಮಾರ್ ರವರಿಂದ ಸಿಟಿ ರೌಂಡ್ಸ್, ಅಧಿಕಾರಿಗಳಿಗೆ ಕ್ಲಾಸ್. ಐಟಿ ಸಿಟಿ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳ ಅತಿಕ್ರಮಣಕ್ಕೆ ಬ್ರೇಕ್ ಹಾಕುವುದಕ್ಕೆ ಜಿಬಿಎ ಅಧಿಕಾರಿಗಳು ಫೀಲ್ಡ್ಗೆ ಇಳಿದಿದ್ದಾರೆ. ಸಾರ್ವಜನಿಕ ಸ್ಥಳ ಮತ್ತು ಜನ ಓಡಾಡೋ ಫುಟ್ಪಾತ್ ಮೇಲೆ ರಾಜಾರೋಷವಾಗಿ ಹಾಕಲಾಗಿದ್ದ ಅಂಗಡಿಗಳ ತೆರವು ಕಾರ್ಯ ಭರದಿಂದ ಸಾಗ್ತಾ ಇದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಈ ಬಿಗ್ ಆಪರೇಷನ್ ನಡೀತಾ ಇದ್ದು, ಈಗಾಗಲೇ ನಗರದಾದ್ಯಂತ ಸುಮಾರು 445 ಕಿಲೋಮೀಟರ್ ವರೆಗೂ ಹೆಚ್ಚು ಉದ್ದದ ಫುಟ್ಪಾತ್ ತೆರವುಗೊಳಿಸಲಾಗಿದೆ. ಜಿಬಿಎ ಅಧಿಕಾರಿಗಳ ಈ ದಿಢೀರ್ ಕಾರ್ಯಾಚರಣೆಗೆ ಬೀದಿ ಬದಿ ವ್ಯಾಪಾರಸ್ಥರು ಸಾಕಷ್ಟು ಆಕ್ರೋಶ ಹೊರಹಾಕ್ತಿದ್ದಾರೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡುವುದಾಗಿ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ರು ಕೂಡ ಕೆಲವೆಡೆ ವಿರೋಧ ವ್ಯಕ್ತವಾಗ್ತಾ ಇದೆ. ಇಷ್ಟೆಲ್ಲ ಹೈಡ್ರಾಮಾ ನಡುವೆಯೂ ಸಿಎಂ ಇವತ್ತು ನಗರದ 4 ದಿಕ್ಕಿನಲ್ಲೂ ಮಿಂಚಿನ ಸಂಚಾರವನ್ನು ನಡೆಸಿ ಆಪರೇಷನ್ ಹೇಗೆ ನಡೆದಿದೆ ಅನ್ನೋದನ್ನ ಖುದ್ದಾಗಿ ಪರಿಶೀಲಿಸಿದ್ರು. ಡಿಕೆ ಶಿವಕುಮಾರ್ ಅವರ ಸಿಟಿ ರೌಂಡ್ಸ್ ಮೊದಲಿಗೆ HAL ಬ್ರಿಡ್ಜ್ ಬಳಿಯಿಂದ ಆರಂಭವಾಯಿತು. ಇಲ್ಲಿ ಫುಟ್ಪಾತ್ ತೆರವು ಮಾಡಲಾಗಿದ್ದ ಜಾಗವನ್ನ ಪರಿಶೀಲಿಸಿದ ಸಿಎಂ ಅಕ್ಕಪಕ್ಕದಲ್ಲಿ ಎಷ್ಟು ಅಂಗಡಿಗಳನ್ನ ತೆರವು ಮಾಡಿದ್ದೀರಿ ಅಂತ ಅಧಿಕಾರಿಗಳನ್ನ ಪ್ರಶ್ನಿಸಿ ಮಾಹಿತಿಯನ್ನ ಪಡೆದಿದ್ದಾರೆ. ಇದಾದ ಬಳಿಕ ದೊಡ್ಡನೆಕ್ಕುಂದಿ ಬಳಿ 2 ನಿಮಿಷ ಪರಿಶೀಲನೆ ನಡೆಸಿ ನೇರವಾಗಿ HSR ಲೇಔಟ್ಗೆ ಎಂಟ್ರಿ ಕೊಟ್ಟರು. ಈ ವೇಳೆ HSR ಲೇಔಟ್ನಲ್ಲಿ ಫುಟ್ಪಾತ್ ತೆರವುಗೊಳಿಸಿದ ನಂತರ ರಸ್ತೆ ಬದಿಯಲ್ಲಿ ಅಂಗಡಿಗಳ ಅವಶೇಷಗಳು ಬಿದ್ದಿರೋದನ್ನ ನೋಡಿ ಸಿಎಂ ಕೆಂಡಾಮಂಡಲರಾದ್ರು. ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಬೆಂಗಳೂರು ನಗರ ಸ್ವಚ್ಛವಾಗಿಡಬೇಕು ಅನ್ನೋದು ನಮ್ಮ ಮೊದಲನೇ ಕರ್ತವ್ಯ. ವ್ಯಾಪಾರ ಮಾಡ್ತಾ ಇದ್ರು, ಅವರಿಗೆ ಆಲ್ಟರ್ನೇಟಿವ್ ಜಾಗಗಳನ್ನ ನಾವು ತೋರಿಸ್ತೀವಿ. ಕೆಲವು ರಸ್ತೆಗಳನ್ನ ಡಿಕ್ಲೇರ್ ಮಾಡ್ತೀವಿ, ಆ ಟೈಮ್ ಕೊಡ್ತೀವಿ. ಆ ಟೈಮ್ ಅಲ್ಲಿ ಅವ್ರು ಎತ್ಕೊಂಡು ಹೋಗ್ಬೇಕು. ಟ್ರಾನ್ಸ್ಫಾರ್ಮರ್ಸ್ ಮಧ್ಯ ಇದೆ, ರೋಡ್ಗಳ ಮಧ್ಯ ಇದೆ, ಈ ವೈರ್ಗಳನ್ನ ಕೇಬಲ್ ವೈರ್ಗಳು ಕೂಡ ಬಹಳ ಎಫೆಕ್ಟ್ ಇದೆ. ಅಬಂಡೆಂಟ್ ವೆಹಿಕಲ್ಸ್ ಕೂಡ ಇದೆ. ಇವತ್ತಿಂದ ಸ್ಟಿಕ್ಕರ್ ಹಾಕುವಂತ ಕೆಲಸ ಮಾಡ್ತಾ ಇದ್ದೀವಿ. ಅವ್ರಾಗ ಅವ್ರು ಖಾಲಿ ಮಾಡಿಕೊಂಡ್ರೆ ಸರಿ, ಅವ್ರು ಮಾಡಲಿಲ್ಲ ಅಂದ್ರೆ ಅದಕ್ಕೂ ಫೈನ್ ಕಟ್ಟಬೇಕಾಯ್ತದೆ. ನಾವು ಎತ್ಕೊಂಡು ಹೋಗಿ ಬೇರೆ ಕಡೆ ಅದನ್ನ ಅಬಂಡೆಂಟ್ ವೆಹಿಕಲ್ಸ್ನ ಆಕ್ಷನ್ ಮಾಡುವಂತ ಕೆಲಸ ನಾವು ಮಾಡ್ತೀವಿ. HSR ಲೇಔಟ್ ಬಳಿಕ ಜಯನಗರಕ್ಕೆ ಆಗಮಿಸಿದ ಸಿಎಂ ಡಿಕೆ ಶಿವಕುಮಾರ್ ಸ್ಥಳೀಯ ಶಾಸಕ ಸಿಕೆ ರಾಮಮೂರ್ತಿ ಆತ್ಮೀಯವಾಗಿ ಅಭಿನಂದಿಸಿದರು. ನಂತರ ಇಬ್ಬರು ನಾಯಕರು ಜಯನಗರದ 4ನೇ ಬ್ಲಾಕ್ ಮಾರುಕಟ್ಟೆಗೆ ಭೇಟಿ ನೀಡಿದರು. ಕೆಲ ಹೊತ್ತು ಬಸ್ ಸ್ಟ್ಯಾಂಡ್ ನಲ್ಲೇ ಕುಳಿತು ಅಧಿಕಾರಿಗಳು ಸಿದ್ಧಪಡಿಸಿದ ಬ್ಲೂ ಪ್ರಿಂಟ್ ಚಿತ್ರವನ್ನ ಸೂಕ್ಷ್ಮವಾಗಿ ವೀಕ್ಷಿಸಿದರು. 35 ಕಿಲೋಮೀಟರ್ನ ತೆಗೆದಿದ್ದೇವೆ. ಒಟ್ಟು 1300 ಅಂಗಡಿಗಳಿದ್ದು, 1800 ತೆಳ್ಳ ಗಾಡಿ ಇತ್ತು. ಆ ತೆಳ್ಳ ಗಾಡಿಗೆ ಬೇರೆ ಇನ್ನ ಸ್ಟೆಪ್ಸು ಮತ್ತು ರ್ಯಾಂಪ್ಗಳು ಅದು ಕೂಡ ಸುಮಾರು 2300 ಜಾಗಗಳಿತ್ತು. ಅದನ್ನು ಕೂಡ ತೆಗೆದಾಕಿದ್ವಿ. 9878 ಜಾಗಗಳನ್ನ ಗುರ್ತಾಗಿಟ್ಕೊಂಡು ತೆಗೆದು ಕಬ್ರಿಸನ್ನು ಕೂಡ ಮಾಡಿ. ಮಾಧವನ್ ಪಾರ್ಕ್ ಮುಗಿಸಿ ಮುಂದೆ ಅಶೋಕ್ ಪಿಲ್ಲರ್ ಬಳಿಗೆ ಬಂದ ಸಿಎಂ ಡಿಕೆ ಶಿವಕುಮಾರ್ ಜಂಟಿ ಸುದ್ದಿಗೋಷ್ಠಿ ನಡೆಸಿದರು. ಇದುವರೆಗೂ ನಗರದಲ್ಲಿ ನಡೆದಿರುವ ಫುಟ್ಪಾತ್ ತೆರವು ಕಾರ್ಯಾಚರಣೆಯ ಪ್ರಗತಿಯ ಬಗ್ಗೆ ಮಾಧ್ಯಮಗಳಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ರು. ವಾಸ್ತವವಾಗಿ ಸಿಎಂ ಅವರು ಸಂಪಿಗೆ ರಸ್ತೆಯಲ್ಲೂ ತೆರವು ಕಾರ್ಯ ವೀಕ್ಷಿಸಬೇಕಾಗಿತ್ತು. ಆದರೆ ಸಮಯದ ಅಭಾವವಿದ್ದ ಕಾರಣ ಅಶೋಕ್ ಪಿಲ್ಲರ್ ಬಳಿಯೇ ಸಿಟಿ ರೌಂಡ್ಸ್ಗೆ ತೆರೆ ಬಿಡಲಾಯಿತು. MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಫುಟ್ಪಾತ್ ತೆರವು ಕಾರ್ಯಾಚರಣೆಯ ಮೂಲಕ ಇವತ್ತು ಸರ್ಕಾರ ಮತ್ತೊಂದು ಮಹತ್ವದ ಕಾರ್ಯಾಚರಣೆಗೆ ಮುಂದಾಗಿದೆ. ದಿಕ್ಕೂ ದೆಸೆ ಇಲ್ಲದೆ ಎಲ್ಲಿ ಬೇಕಂದರಲ್ಲಿ ವಾಹನಗಳನ್ನ ವಾರಗಟ್ಲೆ ನಿಲ್ಲಿಸಿ ಹೋಗ್ಬಿಡ್ತಾರಲ್ಲ, ಅಂಥವ್ರಿಗೂ ಬಿಸಿ ಮುಟ್ಟಿಸುವಂತಹ ಕೆಲಸ ಇವತ್ತು ಆಗಿದೆ. ಸ್ವತಃ ಕೃಷ್ಣ ಬೈರೇಗೌಡರು ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ನೋಟಿಸ್ ಅನ್ನ ಆ ವಾಹನಗಳ ಮೇಲೆ ಅಂಟಿಸಿದ್ದಾರೆ. ಒಂದಿನ ಆದ್ರೆ ಓಕೆ, ಆದ್ರೆ ವಾರಗಟ್ಲೆ ತಿಂಗಳಾನ್ಗಟ್ಲೆ ನೀವು ಎಲ್ಲಿ ಬೇಕಂದರಲ್ಲಿ ಬೇಕಾಬಿಟ್ಟಿಯಾಗಿ ವಾಹನಗಳನ್ನು ನಿಲ್ಲಿಸಿದರೆ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅಂತ ಹೇಳೋದ್ರ ಜೊತೆಗೆ ಎಲ್ಲೆಲ್ಲಿ ಆ ರೀತಿಯ ವಾಹನಗಳು ನಿಂತಿದೆ 1500ಕ್ಕೂ ಹೆಚ್ಚು ವಾಹನಗಳಿಗೆ ಇವತ್ತು ನೋಟಿಸ್ ಅಂಟಿಸುವ ಕೆಲಸವನ್ನ ಮಾಡಿದ್ದಾರೆ. ನೋಟಿಸ್ ಅಂಟಿಸಿದ ವಾಹನದ ಮಾಲೀಕರು 1 ವಾರದ ಒಳಗಡೆ ಬರಬೇಕು, ದಂಡ ಕಟ್ಟಬೇಕು, ವಾಹನ ತಗೊಂಡು ಹೋಗ್ಬೇಕು. ಇಲ್ಲ ಅಂತಂದ್ರೆ ಹರಾಜ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಏನ್ ಮಾತಾಡಿದಾರೆ ನೋಡಿ. ಅಂದ್ರೆ ಬಿಡಾಡಿ ವಾಹನಗಳು, ಅಬಂಡೆಂಟ್ ವೆಹಿಕಲ್ಸ್, ಇವುಗಳನ್ನ ತೆರವು ಮಾಡಬೇಕು ಅಂತ ನಾನು 15 ದಿನಗಳ ಹಿಂದೆನೆ ಜನಗಳಿಗೆ ಮನವಿ ಮಾಡಿದ್ದೆ ಮತ್ತು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ವಿ. ಆದರೂ ಜನ ಅವರ ಗಾಡಿಗಳನ್ನ ರಸ್ತೆಗಳಲ್ಲಿ, ಫುಟ್ಪಾತ್ಗಳಲ್ಲಿ ಎಲ್ಲಂದ್ರೆ ಅಲ್ಲೇ ಬಿಟ್ಟು
ಇದರಿಂದ ಸಾರ್ವಜನಿಕರು ಓಡಾಡೋದಕ್ಕೂ ತೊಂದರೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜನಗಳಿಗೆ ಸೇರಿದ ಜಾಗವನ್ನ ಅವರು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಸ್ವಂತಕ್ಕೆ. ಮತ್ತು ಈ ವಾಹನಗಳು ನಾವು ಇದು ತಿಂಗಳುಗಟ್ಟಲೆ ಇಲ್ಲೇ ಬಿಟ್ಟು ಹೋಗಿರ್ತಾರೆ, ಯಾರಿಗೆ ಸೇರಿದ್ದು ಅಂತ ಗೊತ್ತಿಲ್ಲ. ಇದರಿಂದ ಬೆಂಗಳೂರಿಗೆ ಜನಕ್ಕೆ ಓಡಾಡೋದಕ್ಕೂ ಕಷ್ಟ. ಮತ್ತೆ ಸಾರ್ವಜನಿಕರಿಗೆ ಸೇರಿದ ಜಾಗ ಅವರು ಸ್ವಂತಕ್ಕೆ ಅತಿಕ್ರಮಣ ಮಾಡ್ಕೊಳ್ಳೋದು ಕೂಡ ಕಾನೂನು ಉಲ್ಲಂಘನೆ. ಅಂದ್ರೆ ಬಿಡಾಡಿ ವಾಹನಗಳು, ಅಬಂಡೆಂಡ್ ವೆಹಿಕಲ್ಸ್, ಇವುಗಳನ್ನ ತೆರವು ಮಾಡಬೇಕು ಅಂತ ನಾನು 15 ದಿನಗಳ ಕರ್ನಾಟಕದಲ್ಲಿ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿದೆ. ವರುಣನ ಅವಕೃಪೆಯಿಂದ ಕರುನಾಡಲ್ಲಿ ಹಸಿ ಬರ ಆವರಿಸಿದೆ. ರೈತರ ಸ್ಥಿತಿ ಮತ್ತಷ್ಟು ಚಿಂತಾಜನಕ ಆಗಿದೆ. ಇನ್ನ ಇವತ್ತು ಉನ್ನತ ಮಟ್ಟದ ಸಭೆ ಕರೆದಿದ್ದ ಜಲಸಂಪನ್ಮೂಲ ಸಚಿವರು ಕಾವೇರಿ ಕೊಳ್ಳದ ರೈತರಿಗೆ ಮತ್ತೆ ಶಾಕ್ ಕೊಟ್ಟಿದ್ದಾರೆ. ಇದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಏನ್ ಹೇಳಿದ್ರು ರಾಮಲಿಂಗಾರೆಡ್ಡಿ ಸಾಹೇಬರು, ಏನಾಗ್ತಾ ಇದೆ ನೋಡ್ಕೊಂಬ. ಕರ್ನಾಟಕದಲ್ಲಿ ಈ ಬಾರಿ ಹಸಿಬರದ ಛಾಯೆ ಆವರಿಸಿದೆ. ಪಶ್ಚಿಮ ಘಟ್ಟ, ಮಲೆನಾಡು ಮತ್ತು ಉತ್ತರ ಒಳನಾಡಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಳೆಯಾಗಿತ್ತು. ಕೆಆರ್ಎಸ್ ಡ್ಯಾಂಗೆ ಒಳಹರಿವು ಹೆಚ್ಚಾಗಿದೆ. ಹೇಗೋ ಮಳೆಯಾಯಿತು, ಕೃಷಿಗೆ ನೀರು ಸಿಗುತ್ತೆ ಅಂತ ಆಸೆಗಣ್ಣುಗಳಿಂದ ನೋಡುತ್ತಿದ್ದ ಕಾವೇರಿ ಜಲಾನಯನ ಪ್ರದೇಶದ ರೈತರಿಗೆ ರಾಜ್ಯ ಸರ್ಕಾರ ಶಾಕ್ ನೀಡಿದೆ. ಕಾವೇರಿ ಕೊಳ್ಳದ ರೈತರಿಗೆ ರಾಜ್ಯ ಸರ್ಕಾರದಿಂದ ಶಾಕ್. ಕುಡಿಯಲು ಮಾತ್ರ ಕನ್ನಂಬಾಡಿಯ ನೀರು, ಕೃಷಿಗಿಲ್ಲುವಂತೆ. ಹೌದು, ರಾಜ್ಯದಲ್ಲಿ ಜೂನ್ ತಿಂಗಳ ಆರಂಭದಲ್ಲಿ ಅಬ್ಬರಿಸಬೇಕಿದ್ದ ಮುಂಗಾರು ಮಳೆ ಜೂನ್ ಅಂತ್ಯಕ್ಕೆ ತಡವಾಗಿ ಕರ್ನಾಟಕಕ್ಕೆ ಕಾಲಿಟ್ಟಿತ್ತು. ಜುಲೈ ಮೊದಲ ವಾರ ಕೆಲವು ಪ್ರದೇಶಗಳಲ್ಲಿ ಅಬ್ಬರಿಸಿ ಬೊಬ್ಬಿರಿದ ಮಳೆರಾಯ ಈಗ ಮತ್ತೆ ಮಾಯವಾಗುವಂತೆ ಭಾಸವಾಗ್ತಿದ್ದಾನೆ. ದಕ್ಷಿಣ ಒಳನಾಡಿಗೆ ಹೋಲಿಸಿದರೆ ಉತ್ತರ ಒಳನಾಡು, ಮಲೆನಾಡು, ಅರೆ ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆಯಾಗಿದೆ. ಹೀಗಾಗಿ ಕಾವೇರಿ ನದಿಯ ಪ್ರಮುಖ ಜಲಾಶಯ ಕನ್ನಂಬಾಡಿ ಕಟ್ಟೆಗೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ. ಮಂಡ್ಯ, ಮೈಸೂರು, ಚಾಮರಾಜನಗರ ಭಾಗದಲ್ಲಿ ಮಳೆಯ ಅವಕೃಪೆ ಮುಂದುವರಿತಾ ಇದ್ದು, ಹೀಗಾಗಿ ಇಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಕೆಆರ್ಎಸ್ ಜಲಾನಯನ ಪ್ರದೇಶದ ಪ್ರತಿನಿಧಿಗಳ ವಿಶೇಷ ಸಭೆ ಕೂಡ ನಡೆಯಿತು. ವಿಧಾನಸೌಧದಲ್ಲಿ ನಡೆದಂತಹ ಮಹತ್ವದ ಸಭೆಯಲ್ಲಿ ಮಳೆಯ ಪ್ರಮಾಣ, ಒಳಹರಿವು ಮತ್ತು ಹೊರಹರಿವಿನ ಬಗ್ಗೆ ಚರ್ಚೆ ಕೂಡ ಆಗಿದ್ದು, ಅಂತಿಮವಾಗಿ ರೈತರ ಕೃಷಿಗೆ ನೀರಿಲ್ಲ ಅನ್ನೋ ನಿರ್ಧಾರಕ್ಕೆ ಬರಲಾಗಿದೆ. ಕುಡಿಯೋ ನೀರಿನ ಸಮಸ್ಯೆ ಇದೆ, ಅದರಿಂದ ಕುಡಿಯೋ ನೀರು ಬಿಡೋದ್ರ ಬಗ್ಗೆ ಇವತ್ತು ಸಾಕಷ್ಟು ಚರ್ಚೆ ಆಯಿತು. ಮತ್ತು ಮಳೆ ಕೂಡ ಆಗ್ತಾ ಇದೆ, ಇನ್ಫ್ಲೋ ಕೂಡ ಜಾಸ್ತಿ ಆಗ್ತಾ ಇದೆ. ಇದೇ ರೀತಿ ಮಳೆ ಇನ್ನೊಂದು 10-15 ದಿನ ಇದ್ದರೆ ಜುಲೈ ಆಗಸ್ಟಲ್ಲಿ ಡ್ಯಾಮ್ಗಳಲ್ಲಿ ಈಗಿರ್ತಕ್ಕಂಥ ಶೇಖರಣೆ ಏನಿದೆ, ಈಗಿರ್ತಕ್ಕಂಥದ್ದು ನಮಗೆ ಕುಡಿಯೋ ನೀರಿಗೆ ಸಾಕಾಗುತ್ತೆ. ಭಾಳ ಕಡಿಮೆ ಇತ್ತು. ಈ 3-4 ದಿನ ಮಳೆ ಬಂದಿರೋದ್ರಿಂದ ಅಷ್ಟು ನೀರು ಬಂದಿದೆ. ಇನ್ನೊಂದು 3-4 ತಿಂಗಳಿಗೆ ನಮಗೆ ಕುಡಿಯೋ ನೀರಿಗೆ ಏನೂ ಸಮಸ್ಯೆ ಇಲ್ಲ. ಇನ್ನು ಹೆಚ್ಚು ಬಂದಷ್ಟು ಕೂಡ ಮುಂದಕ್ಕೆ ಶೇಖರಣೆ ಆದರೆ ಆಮೇಲೆ ಬೇರೆ ಥರ ಯೋಚನೆ ಮಾಡ್ಬೋದು. ಮತ್ತು ಎಲ್ಲ ಬೆಳೆಗಳಿಗೆ ಆಗುವಷ್ಟು ನೀರಿಲ್ಲ ನಮ್ಮ ಹತ್ರ ಈಗ. ಇನ್ನು ರಾಜ್ಯದಲ್ಲಿ ಉಂಟಾಗಿರುವಂತಹ ಬರ ಪರಿಸ್ಥಿತಿ ಮತ್ತು ಕುಡಿಯುವ ನೀರಿನ ಅಭಾವದ ಬಗ್ಗೆ ವಿರೋಧ ಪಕ್ಷಗಳ ಸಭೆ ಕೂಡ ಕರೆದಿಲ್ಲ. ರೈತ ನಾಯಕರು ಮತ್ತು ಜನಪ್ರತಿನಿಧಿಗಳ ಸಭೆ ಕೂಡ ಕರೆದಿಲ್ಲ. ಹೀಗಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದು, ಕರ್ನಾಟಕವನ್ನ ದೇವರೇ ಕಾಪಾಡಬೇಕು ಅಂತ ಗುಡುಗಿದ್ದಾರೆ. ಕೆಲಸಕ್ಕೊಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿ ಏನೋ ಒಂದು ಐತಿಹಾಸಿಕವಾದಂಥ ಒಂದು ಬದಲಾವಣೆ ತರ್ತಾರೇನೋ ಅಂತ ಹೇಳಿ ನಾನು ಕಾಣ್ತಾ ಇದ್ದೆ. ಇದು ನೋಡಿದ್ರೆ ದೇವರೇ ಕಾಪಾಡಬೇಕೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮಳೆಯ ಕೊರತೆಯಿಂದ ಈ ಬಾರಿ ಜಲಾಶಯಗಳು ಸಹ ಅರ್ಧಂಬರ್ಧ ಭರ್ತಿಯಾಗಿವೆ. ರಾಜ್ಯ ಸರ್ಕಾರ ಕುಡಿಯುವ ನೀರಿಗಷ್ಟೇ ಮಾತ್ರ ಮೊದಲ ಆದ್ಯತೆ ಅಂತ ಹೇಳಿದ್ದು, ಮುಂದಿನ 15 ದಿನ ಭರ್ಜರಿ ಮಳೆಯಾದರೆ ಮಾತ್ರ ರಾಜ್ಯದ ರೈತರು ಬೆಳೆ ಬೆಳೆಯುವ ಆಸೆ ಪಡಬಹುದು. ಇಲ್ಲ ಅಂದ್ರೆ ಹಸಿ ಬರದ ಬರೆಗೆ ಸಿಕ್ಕು ಒದ್ದಾಡಬೇಕಾಗುತ್ತದೆ. ಬಿಜೆಪಿ ಜೆಡಿಎಸ್ ನಡುವಿನ ಎನ್ಡಿಎ ಮೈತ್ರಿಗೆ ಈಗ ಅರ್ಥ ಬಂದಂತಾಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಒಂದಾದರೂ ಈವರೆಗೂ ಎರಡೂ ಪಕ್ಷದ ನಡುವೆ ಸಮನ್ವಯದ ಕೊರತೆ ಕಾಡ್ತಾ ಇತ್ತು. ಮೈತ್ರಿ ಸುಸೂತ್ರವಾಗಿ ಸಾಕೋದಕ್ಕೆ ಸಮನ್ವಯ ಸಮಿತಿ ಮಾಡಿರಲಿಲ್ಲ. ಇದೀಗ ಸಮನ್ವಯ ಸಮಿತಿಗೆ ಎರಡೂ ಪಕ್ಷಗಳು ಮುಂದಾಗಿದೆ. ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಭೇಟಿಯಾಗಿ ಕೋರ್ ಕಮಿಟಿ ರಚನೆಗೆ ಮುಂದಾಗಿದ್ದಾರೆ. ದಳಕಮಲದ ಮೈತ್ರಿಗೆ ಸಿಕ್ತು ಮತ್ತಷ್ಟು ಪುಷ್ಟಿ. ಎರಡು ಪಕ್ಷಗಳ ನಡುವೆ ಸಮನ್ವಯ ಸಮಿತಿ ಸೃಷ್ಟಿ. ಹೌದು,
2024ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿಯಾಗಿ ಜೆಡಿಎಸ್ ಅಧಿಕೃತವಾಗಿ ಎನ್ಡಿಎ ಭಾಗವಾಯಿತು. ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಯಿಂದ 19 ಲೋಕಸಭಾ ಸ್ಥಾನಗಳನ್ನು ಗೆದ್ದು ಉತ್ತಮ ಸಾಧನೆಯನ್ನೂ ಕೂಡ ಮಾಡಿದ್ರು. ಆದರೆ ಅಲ್ಲಿಂದ ಇಲ್ಲಿಯವರೆಗೂ ಬಿಜೆಪಿ ಜೆಡಿಎಸ್ ಅನೇಕ ಹೋರಾಟಗಳು, ಉಪಚುನಾವಣೆ, ಪರಿಷತ್ ಚುನಾವಣೆ ಎದುರಿಸಿದ್ದಾರೆ. ಆದರೆ ಅದೆಲ್ಲವೂ ಕೂಡ ಆಯಾ ಪಕ್ಷಗಳಿಗೆ ಸೀಮಿತವಾಗಿದ್ದು ಒಂದೇ ವಿಚಾರಗಳಿಗೆ ಪ್ರತ್ಯೇಕ ಹೋರಾಟಗಳು ಕೂಡ ನಡೆಸಲಾಗಿದೆ. ಇದು ಎರಡೂ ಪಕ್ಷಗಳ ನಡುವಿನ ಅಂತರ ಬಹಿರಂಗವಾಗಿತ್ತು ನೋಡಿ. ಕೆಲವು ಘಟನೆಗಳಿಂದ ಪಕ್ಷಗಳ ನಡುವಿನ ವ್ಯತ್ಯಾಸಗಳಾಗಿದ್ದು ಎರಡೂ ಪಕ್ಷಗಳು ಮೈತ್ರಿ ಮುರಿದುಕೊಳ್ಳುವ ಸಾಧ್ಯತೆ ಬಗ್ಗೆ ಅನೇಕ ಬಾರಿ ಚರ್ಚೆಯಾಗಿದೆ. ಎರಡೂ ಪಕ್ಷಗಳ ನಡುವೆ ಸಮನ್ವಯತೆ ಇಲ್ಲ ಅನ್ನೋ ಕೂಗು ಅನೇಕ ಬಾರಿ ಕೇಳಿ ಬಂದಿದ್ರು ನಾಯಕರು ಅಷ್ಟು ತಲೆಯನ್ನ ಕೆಡಿಸಿಕೊಂಡಿರಲಿಲ್ಲ. ಇದೀಗ 2 ವರ್ಷಗಳ ಬಳಿಕ ಬಿಜೆಪಿ ಜೆಡಿಎಸ್ ಪಕ್ಷದ ಸಮನ್ವಯತೆಗಾಗಿ ತಂಡ ರಚನೆಗಾಗಿ ಮುಂದಾಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾಗಿ ಸಭೆ ನಡೆಸಿದ್ದು ಸಮನ್ವಯ ಸಮಿತಿ ರಚನೆ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ. ಬಿಜೆಪಿಯಿಂದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಮೂವರು ಕೂಡ ಇರಲಿದ್ದು ಜೆಡಿಎಸ್ ಪಕ್ಷದಿಂದ ಸದಸ್ಯರ ಆಯ್ಕೆ ಮಾಡುವಂತೆ ಸೂಚನೆ ನೀಡಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಆಗಿರುವಂತಹ HD ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ರಾಜ್ಯದ ಪ್ರಚಲಿತ ರಾಜಕಾರಣದ ಬಗ್ಗೆ ಸವಿಸ್ತಾರವಾಗಿ ಚರ್ಚೆನ ನಾನು ಮಾಡಿದ್ದೇನೆ. ಮುಂಬರುವಂತಹ ಉಪಚುನಾವಣೆ ಇರ್ಬೋದು, ಹಿರಿಯೂರು ಮತ್ತು ಧಾರವಾಡ ಕ್ಷೇತ್ರದ ಉಪಚುನಾವಣೆ ಮತ್ತು 4 ಟೀಚರ್ಸ್ ಮತ್ತು ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆಗಳು ಏನು ಬರ್ತಾ ಇದೆ, ವಿಧಾನ ಪರಿಷತ್ ಚುನಾವಣೆಗಳು, ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೇನೆ. ಕೆಲವು ಪ್ರಮುಖ ವಿಚಾರವಾಗಿ ಮಾತ್ರ ಆಗಾಗ ಸಭೆ ಸೇರೋದು ಹೊರತುಪಡಿಸಿದರೆ ಪಕ್ಷವನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗಲು ಸಮನ್ವಯತೆ ಕೊರತೆ ಇತ್ತು. ಇದೀಗ ಸಮನ್ವಯ ಸಮಿತಿ ರಚನೆಗೆ ಜೆಡಿಎಸ್ ಕೂಡ ಮುಂದಾಗಿದೆ. ವಿಜೇಂದ್ರ ಜೊತೆಗೆ ಚರ್ಚೆಯಾಗಿದ್ದು ಶೀಘ್ರದಲ್ಲೇ ಸಮಿತಿ ಪಟ್ಟಿ ಅಂತಿಮವಾಗಲಿದೆ ಅಂತ ಕೇಂದ್ರ ಸಚಿವ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಬೇರೆ ಮಾಮೂಲಿ ಈಗ ನಡೀತಾ ಇರೋ ರಾಜ್ಯದ ರಾಜಕಾರಣದ ಬಗ್ಗೆನೇ ಚರ್ಚೆ ಮಾಡಿದೆ. ಅದೆಲ್ಲ ನಡೀತಾ ಇದೆ. ಈಗ ಆಲ್ರೆಡಿ ಒಂದು ಸಮನ್ವಯ ಸಮಿತಿ ಆಗಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷದಲ್ಲೂ ಏನೀಗಾಗಲೇ ಒಂದು ಅಂತಿಮ ಹಂತಕ್ಕೆ ಬಂದಿದೆ. ಅದು ಮಾಡ್ತಕ್ಕಂಥದ್ದಕ್ಕೆಲ್ಲ ಚರ್ಚೆ ಆಗಿದೆ. ಇಲ್ಲ, ನಾವು ಹಿರಿಯೂರು ನೆನ್ನೆನೇ ಹೇಳಿದ್ದೀನಲ್ಲ, ಹಿರಿಯೂರಿನ ಉಪಚುನಾವಣೆಯಲ್ಲಿ ನಮಗೆ ಸೀಟನ್ನು ಅದನ್ನು ಕೊಡ್ತಕ್ಕಂಥದ್ದಕ್ಕೆ ಮನವಿ ಮಾಡಿದ್ದೀವಿ. ವಿಧಾನ ಪರಿಷತ್ ಚುನಾವಣೆ, ಅಡ್ಡ ಮತದಾನ, ಬಿಡದಿ ಹೋರಾಟ ಮತ್ತು SIR ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳು ಬ್ಯಾಕ್ ಟು ಬ್ಯಾಕ್ ವಿಚಾರಗಳು ಮುನ್ನೆಲೆಗೆ ಬರ್ತಿದ್ದಂತೆ ಎರಡೂ ಪಕ್ಷಗಳ ಸಮನ್ವಯ ಕೊರತೆ ಎದ್ದು ಕಾಣ್ತಾ ಇತ್ತು. ಇದೀಗ ಸಮನ್ವಯತೆ ತಂಡ ರಚನೆಯಾಗಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಎರಡೂ ಪಕ್ಷಗಳು ಒಟ್ಟಾಗಿ ಬಲ ಪ್ರದರ್ಶನ ಮಾಡಲಿದೆ ಅಂತ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಈಗ ನಮ್ಮ ಅಭಿಯಾನದ ಸ್ಟೋರಿಗೆ ಬರೋಣ. ಕಳೆದ ಕೆಲವು ವರ್ಷಗಳಿಂದ ಕಾಡಾನೆಗಳ ಹಾವಳಿ ರಾಜ್ಯದ ಹಲವು ಪ್ರದೇಶಗಳಲ್ಲಿ ಜನರ ನಿದ್ದೆಗೆಡಿಸಿದೆ. ಹಗಲು ರಾತ್ರಿ ಎನ್ನದೆ ಗಜಪಡೆ ದಾಳಿಗೆ ಜನರು ಬಲಿಯಾಗ್ತಾ ಇದ್ದಾರೆ. ಈಗ ಕಾಡಾನೆಗಳ ಕಾಟಕ್ಕೆ ಕಡಿವಾಣ ಹಾಕುವುದಕ್ಕೆ ಅರಣ್ಯ ಇಲಾಖೆ AI ತಂತ್ರಜ್ಞಾನದ ಮೊರೆ ಹೋಗಿದೆ. ಮಾನವನ ಮೆದುಳಿನಲ್ಲಿ ಇರುವಷ್ಟೇ ನರಕೋಶಗಳನ್ನ ಆನೆ ಕೂಡ ಹೊಂದಿದ್ದು ಅತ್ಯಂತ ಬುದ್ಧಿವಂತ ಪ್ರಾಣಿಗಳಲ್ಲಿ ಒಂದಾಗಿದೆ ಈ ಆನೆ. ಆನೆ ಮತ್ತು ಮನುಷ್ಯ ಸಂಘರ್ಷಕ್ಕೆ ಬ್ರೇಕ್ ಹಾಕುವುದಕ್ಕೆ AI ತಂತ್ರಜ್ಞಾನದ ಪರಿಚಯ ಆಗಿದ್ದು ಇದೇ ಇವತ್ತಿನ ನಿಮ್ಮ ಧ್ವನಿಯ ಕವರ್ ಸ್ಟೋರಿ. ಈ ವರದಿ ನೋಡಿ, ಆಮೇಲೆ ನೀವು ಮಾತಾಡೋಣ. ಆನೆ ಸಿಕ್ಕಾಬಟ್ಟೆ ಬುದ್ಧಿವಂತ ಪ್ರಾಣಿ. ಆನೆಯ ಬುದ್ಧಿವಂತಿಕೆ ಮುಂದೆ ಯಾವ ಟೆಕ್ನಾಲಜಿ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಹೀಗಾಗಿ ಕಡೆಗೂ AI ಟೆಕ್ನಾಲಜಿ ಮೊರೆಗೆ ಅರಣ್ಯ ಇಲಾಖೆ ಹೋಗಿರುವಂಥದ್ದು. ಕಾಡಾನೆ ಕಾಟ ತಡೆಗೆ ಬಂತು AI ಕ್ಯಾಮೆರಾ. ರೈತರಿಗೆ ನೆರವಾದ ಹೊಸ AI ತಂತ್ರಜ್ಞಾನ. ಈ ದೃಶ್ಯವನ್ನ ನೋಡಿ. ಹಿಂಡಾಗಿ ಕಾಡಾನೆಗಳು ತೋಟದ ಒಳಗೆ ನುಗ್ಗಿತಾ ಇರೋದು, ದಿಢೀರ್ ಕೇಳಿದ ಶಬ್ದಕ್ಕೆ ಬೆಚ್ಚಿ ಬೀಳೋದು, ಬಂದ ದಾರಿಯಲ್ಲೇ ವಾಪಸ್ ಕಾಲ್ ಕೇಳೋದು. ಇದೇ ನೋಡಿ ರೈತರಿಗೆ ಸಹಾಯವಾಗುವಂತಹ AI ತಂತ್ರಜ್ಞಾನ. ಹೌದು,
ಆನೆ ಮತ್ತು ಮನುಷ್ಯರ ನಡುವಿನ ಸಂಬಂಧ ಅತ್ಯಂತ ಹಳೆಯದ್ದು. ಇತ್ತೀಚಿನ ವರ್ಷಗಳಲ್ಲಿ ಆನೆ ಮತ್ತು ಮನುಷ್ಯರ ನಡುವೆ ಸಂಘರ್ಷ ತೀವ್ರಗೊಂಡಿದೆ. ಕಾಡಾನೆಗಳ ದಾಳಿಗೆ ಮನುಷ್ಯರು ಬಲಿಯಾಗ್ತಿದ್ದಾರೆ. ಅರಣ್ಯ ಪ್ರದೇಶ ನಾಶವಾಗ್ತಾ ಇದ್ದು ಆನೆಗಳು ನಾಡಿಗೆ ಲಗ್ಗೆ ಇಡ್ತವೆ. ಇದರಿಂದ ಕಾಲ್ತುಳಿತ ಪ್ರಕರಣಗಳು ಅಧಿಕಗೊಂಡಿದೆ. ಕೃಷಿ ಮಾಡಲು ಅನ್ನದಾತರು ಭಯ ಪಡುವ ಪರಿಸ್ಥಿತಿಗೆ ತಲುಪಿದ್ದಾರೆ. ಇನ್ನು ಆನೆ ಸಿಕ್ಕಾಪಟ್ಟೆ ಬುದ್ಧಿವಂತ ಪ್ರಾಣಿ. ಹೀಗಾಗಿ ಕಾಡಾನೆಗಳ ಕಾಟ ತಡೆಗೆ ಸಾಕಷ್ಟು ಪ್ರಯತ್ನಗಳು ಮುಂದುವರೆದಿವೆ. ಈ ಪೈಕಿ ಸೋಲಾರ್ ಫೆನ್ಸಿಂಗ್, ಎಲಿಫೆಂಟ್ ಕಾರಿಡಾರ್, ಹ್ಯಾಂಗಿಂಗ್ ಫೆನ್ಸ್ ಇನ್ನಿತರ ತಂತ್ರಗಳನ್ನ ಕಂಡು ಹಿಡಿಯಲಾಗಿದೆ. ಆದರೆ ಮನುಷ್ಯ ಮಾಡುವ ಎಲ್ಲಾ ಪ್ರಯತ್ನಗಳು ಆನೆಯ ಮುಂದೆ ಮಂಡಿಯೂರಿದೆ. ಆದ್ರೆ ಈಗ ಆನೆ ಬುದ್ಧಿವಂತಿಕೆಗೆ ಸವಾಲೊಡ್ಡಲು AI ಟೆಕ್ನಾಲಜಿ ಪರಿಚಯಗೊಂಡಿದೆ. ಪ್ರತಿಯೊಂದು ನಾವು ಚಟುವಟಿಕೆಗಳು ಏನು ಮಾಡ್ತೇವೆ ಅದಕ್ಕೆ ತಕ್ಕಂತೆ ಆನೆಗಳು ಕೂಡ ಅದಕ್ಕೆ ಪರಿಹಾರ ಯಾವ ರೀತಿ ಆಗಬೇಕು ಅದರ ಬಗ್ಗೆ ಚಿಂತನೆ ಮಾಡಿ ಅದು ಒಂದು ಬೇರೆ ವ್ಯವಸ್ಥೆ, ಪರ್ಯಾಯ ವ್ಯವಸ್ಥೆ ಮಾಡುತ್ತೆ. ಆನೆಗಳು ಬೇರೆ ಒಂದು ದಾರಿ ಹುಡುಕ್ತದೆ. ಈ ಸೋಲಾರ್ ಫೆನ್ಸಿಂಗ್ ಶುರುವಲ್ಲಿ ನಾವು ಹಾಕುವಾಗ ಆನೆಗಳು ಅದು ಹೋಗಿ ಟಚ್ ಆದ ಕೂಡಲೇ ಶಾಕ್ ಏನು ಬರ್ತಾಯಿತ್ತು, ವಾಪಸ್ ಹೋಗ್ತಾಯಿತ್ತು. ಅದು ಆದಮೇಲೆ ಬೇರೆ ರೀತಿ ಅದು ಯೋಚನೆ ಮಾಡಿಕೊಂಡು ಹೆಂಗೆ ಕ್ರಾಸ್ ಮಾಡಬೇಕು, ಹೆಂಗೆ ಡ್ಯಾಮೇಜ್ ಮಾಡಬೇಕು ಎಲ್ಲ ಪ್ರಯತ್ನ ಮಾಡಿಕೊಂಡು ಅದು ಹೋಗುತ್ತೆ. ಆನೆ ಧ್ವನಿ ಇರುವ ಹೊಸ AI ತಂತ್ರಜ್ಞಾನಕ್ಕೆ ಯಶಸ್ಸು. ವಿಜ್ಞಾನಿಯ ಕೈಚಳಕದಲ್ಲಿ ಸಿದ್ಧಗೊಂಡ AI ಟೆಕ್ನಾಲಜಿ. ಆನೆಗಳ ಕಾಟ ತಡೆಗೆ ಇದೀಗ AI ಟೆಕ್ನಾಲಜಿ ಮೊರೆ ಹೋಗಲಾಗಿದೆ. ತಮಿಳುನಾಡು ನೆಲ್ಲೂರು ಮೂಲದ ಬಿಜೆಂಟ್ ಎಂಬ ಸಂಸ್ಥೆ 5 ವರ್ಷಗಳ ನಿರಂತರ ಪ್ರಯತ್ನದಿಂದ ಫಾರ್ಮ್ ಗಾರ್ಡ್ ಎಂಬ AI ಟೆಕ್ನಾಲಜಿ ಕಂಡು ಹಿಡಿದಿದೆ. ಈ AI ಟೆಕ್ನಾಲಜಿ ಆನೆಗಳ ಜೊತೆ ಸಂವಹನಕ್ಕೆ ಇಳಿದಿವೆ. ರಾಘವೇಂದ್ರ ಅನ್ನೋರು ಆಗಾಗ್ಗೆ ಸರ್ಕಾರಿ ಕಾರ್ಯಕ್ರಮಗಳು, ರಾಜ್ಯಪಾಲರ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ರು. ಆಗ ಸಾಕಷ್ಟು ರೈತರು ವನ್ಯಜೀವಿಗಳಿಂದ ತಮ್ಮ ಹೊಲ ಗದ್ದೆಗಳಿಗೆ ಆಗ್ತಿದ್ದ ಸಮಸ್ಯೆಗಳ ಬಗ್ಗೆ ಕಣ್ಣೀರು ಹಾಕ್ತಾ ಇದ್ರು. ಇದರಿಂದ ಬೇಸರಗೊಂಡ ರಾಘವೇಂದ್ರ ಅವರು AI ಬಳಸಿ ಪರಿಹಾರ ಕಂಡುಕೊಳ್ಳುವ ಬಗ್ಗೆ ಬಳದಂತ ಆಲೋಚನೆಯೇ ಇದೀಗ ಅನ್ನದಾತರಿಗೆ ವರದಾನವಾಗಿದೆ. Like based on animal dimension and their tusker size, everything. So our device will be creating a sounds based on that. So how we are speaking in English, Kannada, Malayalam, Tamil, the same way animal will be having their own languages. So that and all will be generated by our device. So make the animal go back into the forest in a safe manner. So that is the main thing we follow, sir. ಮಿಷನ್ ಲರ್ನ್ಡ್ ಅಲ್ಗಾರಿದಮ್ನಿಂದ ಈ ಡಿವೈಸ್ ವರ್ಕ್ ಆಗುತ್ತೆ. ಯಾವ ಪಕ್ಷಿ, ಪ್ರಾಣಿ ಬಂದಿದೆ ಅಂತ ತಿಳಿದು ಅದಕ್ಕೆ ತಕ್ಕ ಹಾಗೆ ಸೌಂಡ್ ಜನರೇಟ್ ಮಾಡುತ್ತೆ. ಈ ಡಿವೈಸ್ನಿಂದ ಯಾವುದೇ ಪ್ರಾಣಿಗಳಿಗೆ ಹಾನಿ ಉಂಟಾಗಲ್ಲ. ಇದರಿಂದಾಗಿ ರೈತರ ಬೆಳೆ ಹಾನಿಯಾಗದಂತೆ ಅನುಕೂಲವಾಗಲಿದೆ. ಇದು ಸಮಸ್ಯೆ ಎಲ್ಲ ಗದ್ದೆಗಳ ಹತ್ರ ಬರುತ್ತೆ. ಅಲ್ಲಿ ಶುಗರ್ ಕೇನ್ ಅದನ್ನೆಲ್ಲ ತಿನ್ನುತ್ತೆ ಮತ್ತು ಬೆಳೆಗಳೆಲ್ಲ ನಾಶ ಆಗುತ್ತೆ. ಸೊ ಅದಕ್ಕೆ AI ಟೆಕ್ನಾಲಜಿ ಭಾಳ ಸೂಕ್ತವಾಗಿದೆ, ಉನ್ನತ ಸ್ಥಾನದಲ್ಲಿದೆ. ಈಗ ಡೀಫೇಕ್ ಟೆಕ್ನಾಲಜಿ ಅಂತ ಬಂದಿದೆ. ಈಗ ಆ ಡೀಫೇಕ್ ಟೆಕ್ನಾಲಜಿ ಧ್ವನಿ ಉಪಯೋಗಿಸ್ಬೋದು, ನಾವು ವಿಜುವಲ್ ಇದು ಉಪಯೋಗಿಸ್ಬೋದು, ಒಂಥರ ಸಿಮ್ಯುಲೇಟ್ ಮಾಡ್ಬೋದು, ಆ ಸನ್ನಿವೇಶವನ್ನು ಸಿಮ್ಯುಲೇಟ್ ಮಾಡಿ. ಸದ್ಯ ಆನೇಕಲ್, ಬಂಡೀಪುರ ಸೇರಿ ರಾಜ್ಯದ 35 ಕಡೆಗಳಲ್ಲಿ AI ಟೆಕ್ನಾಲಜಿ ಹಾಕಲಾಗಿದೆ. ಈಗಾಗಲೇ ರಾಮನಗರ, ಚನ್ನಪಟ್ಟಣ, ಹುಣಸೂರು, ನಾಗರಹೊಳೆ, ಚಾಮರಾಜನಗರ 35 ಡಿವೈಸ್ ವರ್ಕ್ ಆಗ್ತಾ ಇದೆ. ಪ್ರತಿದಿನ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 8 ಗಂಟೆ ತನಕ ಈ ಡಿವೈಸ್ ಕೆಲಸ ಮಾಡುತ್ತೆ. ಡಿವೈಸ್ನಲ್ಲಿ 10 ಸೌಂಡ್ಗಳನ್ನು ಹಾಕಲಾಗಿದೆ. ಆಂಬ್ಯುಲೆನ್ಸ್, ಸೈರನ್, ಜೇನುಹುಳ, ಜನರ ಕೂಗಾಟದ ಧ್ವನಿ ಸೇರಿಸಲಾಗಿದೆ. ಆನೆಯ ಭಾಷೆ ಕೂಡ ಇದರಿದೆ. ನಾವು ರಾಗಿ ಬೆಳೆ ಬೆಳೀತಿದ್ದೋ, ವಿಪರೀತವಾಗಿ ಮೊದಲಕ್ಕೆ ಇತ್ತು. ಇವಾಗ ಇದು ಹಾಕಿದ್ಮೇಲೆ ಯಾವ ತೊಂದರೆನೂ ಇಲ್ಲ. ಎಷ್ಟೊತ್ತಿ ಅಂದರೆ ರೈಲ್ ಕಂಬಿ ಹಾಕೋತ್ ಮುಂದೆ 7 ಗಂಟೆಗೆ ಇರೋ ಹೊಲ್ದಾಗ. ಇವಾಗ ಇದು ಹಾಕಿದ್ಮೇಲೆ ಯಾವ ತೊಂದರೆನೂ ಇಲ್ಲ. ಮನೆಯಾಗ ಮಲಿಕೋತೀವಿ. ಮರದ ಮೇಲೆ ಗುಡ್ಲು ಹಾಕೊಂಡು ಮಲಗ್ತಿದ್ದೋ ಮೇಡಮ್ನವ್ರೆ, ಅಷ್ಟೇ, ನೀರು ಇಲ್ಲ. ಇವಾಗ ಯೋಚನೆ ಇಲ್ದಿರ ಮನೆಗಿದ್ದೀವಿ. ಕಾಡಾನೆಗಳ ಕಾಟ ತಡೆಗೆ AI ತಂತ್ರಜ್ಞಾನ ಸಹಾಯಕವಾಗಿದ್ದು, ಇದರಿಂದಾಗಿ ರೈತರು ನಿಟ್ಟುಸಿರು ಬಿಡುವಂತಾಗಿದೆ.
ಗುಂತಕಲ್ಲು, ಮಡಿಕೇರಿ, ಬಂಡೀಪುರ ಸೇರಿ ಒಟ್ಟು 35 ಕಡೆಗಳಲ್ಲಿ ಎಐ ಟೆಕ್ನಾಲಜಿಯನ್ನ ಅರಣ್ಯ ಇಲಾಖೆ ಪರಿಚಯಿಸಿದೆ. ಸದ್ಯಕ್ಕಂತೂ ಕಳೆದ 4-5 ತಿಂಗಳಿನಿಂದ ಆನೆ ರೈತರ ಹೊಲಗಳಿಗೆ ಹೋಗುವಂಥದ್ದು ಕಮ್ಮಿಯಾಗಿದೆ. ಹೀಗಾಗಿ ಎಐ ಟೆಕ್ನಾಲಜಿ ಒಂದು ರೀತಿಯ ಸಕ್ಸಸ್ಫುಲ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಎಐ ಟೆಕ್ನಾಲಜಿಯನ್ನ ಪರಿಚಯಿಸೋದಕ್ಕೆ ಅರಣ್ಯ ಇಲಾಖೆ ಸಜ್ಜಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೊಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೀಕ್ಷಕರ, ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ಅಭಿಪ್ರಾಯವನ್ನ ತಿಳಿಸಬಹುದಾಗಿದೆ. ಕಳೆದ ಕೆಲವು ವರ್ಷಗಳಿಂದ ಕಾಡಾನೆಗಳ ಹಾವಳಿ ರಾಜ್ಯದ ಹಲವು ಪ್ರದೇಶಗಳಲ್ಲಿ ಜನರ ನಿದ್ದೆಗೆಡಿಸಿದೆ. ಹಗಲು ರಾತ್ರಿ ಎನ್ನದೆ ಗಜಪಡೆ ದಾಳಿ ಮಾಡ್ತಾ ಇದೆ. ಕಾಫಿ ತೋಟಕ್ಕೆ, ಜಮೀನುಗಳಿಗೆ ಹೋಗೋದಕ್ಕೆ ರೈತರು ಭಯ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ಸ್ಕ್ರೀನ್ನ ಕೆಳಗಡೆ ನಂಬರ್ ಹೋಗ್ತಾ ಇದೆ. ನಂಬರ್ ನೋಟ್ ಮಾಡಿಕೊಂಡು ನೀವು ನಮಗೆ ಕರೆ ಮಾಡಿ ಅಭಿಪ್ರಾಯವನ್ನು ತಿಳಿಸಬಹುದು. ವಾಟ್ಸಪ್ಪಲ್ಲೂ ಮೆಸೇಜ್ ಮಾಡಬಹುದು. ಎಕ್ಸ್ ಖಾತೆಯಲ್ಲಿಯೂ ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ಇವತ್ತಿನ ವಿಷಯ ವೀಕ್ಷಕರೇ, ಈಗಾಗಲೇ ನಾನು ಹೇಳ್ತಾ ಇದ್ದ ಹಾಗೆ ಕಾಡಾನೆಗಳ ಕಾಟಕ್ಕೆ ಕಡಿವಾಣ ಹಾಕುವುದಕ್ಕೆ ಎಐ ತಂತ್ರಜ್ಞಾನ ಬಳಕೆಗೆ ಅರಣ್ಯ ಇಲಾಖೆ ಮೊರೆ ಹೋಗಿದೆ. ಹಾಗಿದ್ರೆ ಆನೆಗಳು ಜಮೀನಿಗೆ ಬಾರದಂತೆ, ಹಾನಿ ಮಾಡದಂತಾಗಲು ನಿಜವಾಗಿಯೂ ಮಾಡಬೇಕಾಗಿರುವುದೇನು ಸರ್ಕಾರ? ಈ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋದಕ್ಕೆ ಶುರು ಮಾಡಿ ವೀಕ್ಷಕರೇ. ಫಸ್ಟ್ ಕಾಲರ್ ರೆಡಿದ್ದಾರೆ. ಸತೀಶ್ ಅಂತ ತೀರ್ಥಹಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸತೀಶ್ ಅವರೇ. ಸರ್ ನಮಸ್ತೆ. ಸರ್, ತಮ್ಮ ಅಭಿಪ್ರಾಯ ಏನು ಸರ್? ಎಐ ತಂತ್ರಜ್ಞಾನದ ಮೊರೆ ಹೋಗ್ತಾ ಇದೆ ಅರಣ್ಯ ಇಲಾಖೆ. ಇದು ಅನುಕೂಲ ಆಗುತ್ತೆ ಅಂತ ಅನ್ಸುತ್ತಾ? ನಿಜವಾಗ್ಲೂ ಇದು ಬಹಳ ಸಂತೋಷದ ವಿಷಯ ಸರ್. ಮೊದಲನೇದಾಗಿ ನಾವು ರಾಘವೇಂದ್ರ ಅವರಿಗೆ ಪ್ರತಿಯೊಬ್ಬ ರೈತರು ಸಹ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ಇದೇನಾದ್ರೂ ಸಕ್ಸಸ್ ಆದ್ರೆ ಇಡೀ ರೈತ ಕುಲಕ್ಕೆ ಇದು ಹೆಲ್ಪ್ ಆಗುತ್ತೆ ಸರ್. ಇದು ಕೇವಲ ಕಾಡಾನೆಗಳು ಮಾತ್ರ ಅಲ್ಲ ಸರ್. ನಮ್ಮ ಮಲೆನಾಡು ಭಾಗದಲ್ಲಿ, ನಮ್ಮ ತೀರ್ಥಹಳ್ಳಿ, ಹೊಸನಗರ, ತೀರ್ಥಹಳ್ಳಿ, ಸಾಗರ ಭಾಗದಲ್ಲಿ ಕಾಡು ಕೋಣಗಳ ಹಾವಳಿ ತುಂಬಾನೇ ಇದೆ ಸರ್. ನಾವು ಇದರಿಂದ ಬೆಳೆಗಳನ್ನು ರಕ್ಷಣೆ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಈಗ ಭತ್ತವನ್ನು ನಾಟಿ ಮಾಡೋದನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತಾ ಇದ್ದಾರೆ. ಮತ್ತು ಮಂಗಗಳ ಕಾಟ ಅತೀ ಆಗಿದೆ ಸರ್. ಪ್ರತಿಯೊಂದು ಭಾಗದಲ್ಲೂ ಸಹ ಮಂಗಗಳ ಕಾಟ ಸರ್. ನಮ್ಮಲ್ಲಿ ನಿಜವಾಗಿಯೂ ಸಹ ಅಡಿಕೆ ಫಸಲನ್ನು ಸಹ ಮಂಗಗಳು ತಿನ್ನುತ್ತೆ ಸರ್. ಅಡಿಕೆಕಾಯಿಗಳನ್ನ, ಎಳೆ ಅಡಿಕೆಕಾಯಿಗಳನ್ನು ಸಹ ಮಂಗಗಳು ಕಿತ್ತು ಹಾಳು ಮಾಡುತ್ತೆ ಸರ್. ಜೊತೆಯಲ್ಲಿ ಯಾವುದೇ ತರಕಾರಿಗಳು ಮತ್ತು ಹಣ್ಣಿನ ಇದನ್ನು ಸಹ ನಾವು ಬೆಳಿಲಿಕ್ಕಾಗಲ್ಲ. ಎಳ್ನೀರುಗಳನ್ನ, ತೆಂಗಿನಕಾಯಿಗಳನ್ನ, ಪ್ರತಿಯೊಂದನ್ನು ಹಾಳು ಮಾಡುತ್ತೆ ಸರ್. ಈ ಟೆಕ್ನಾಲಜಿಯನ್ನ ಕಾಡುಕೋಣ ಮತ್ತು ಮಂಗಗಳ ಮೇಲೂ ಸಹ ಇದು ಮಾಡ್ಕೊಂಡ್ರೆ ನಮ್ಮ ಮಲೆನಾಡು ಭಾಗದ ಜನಗೆ ಹೆಲ್ಪ್ ಆಗುತ್ತೆ ಅಂತ ನಾನು. ನಿಮ್ ಕಡೆನೂ ಮಂಗಗಳ ಕಾಟ ಜಾಸ್ತಿ ಆಗಿದೆಯಾ? ಬಹಳ ಇದೆ ಸರ್. ಬಹಳ ಅಂತ ಹೇಳಿದ್ರೆ ಸರ್, ಅಡಿಕೆಕಾಯನ್ನು ನಾವು ರಕ್ಷಣೆ ಮಾಡ್ಕೊಳ್ಲಿಕ್ಕಾಗಲ್ಲ ಸರ್. ನಿಜವಾಗ್ಲೂ ನನ್ನ ಹತ್ರ ಒಂದು 50 ತೆಂಗಿನ ಮರ ಇದೆ ಸರ್. ಒಂದು ಎಳ್ನೀರನ್ನು ತರ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗ್ತಾ ಇಲ್ಲ ಸರ್. ಅಡಿಕೆಕಾಯಿಗಳನ್ನ ಕ್ವಿಂಟಾಲ್ ಗಟ್ಲೆ ಪ್ರತಿಯೊಬ್ರು ತಮ್ಮ ತೀರ್ಥಹಳ್ಳಿ, ಸಾಗರ, ಹೊಸನಗರ ತಾಲೂಕು ಮತ್ತು ಶೃಂಗೇರಿ, ಕೊಪ್ಪ ಭಾಗದಲ್ಲಿ ಅಡಿಕೆಕಾಯಿಗಳನ್ನ ಈಗ ಸ್ಟಾರ್ಟ್ ಆಗಿದೆ. ಆಗ್ಲೇ ಈಗ 1 ತಿಂಗಳಾಗಿದೆ. ನಾವು ಇನ್ನೂ 3 ತಿಂಗಳು ಅದ್ರ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಕಷ್ಟ ಸರ್. ಎಳ್ನೀರಿ ಟೈಪ್ ನಲ್ಲಿ ಮಂಗಗಳು ಅದನ್ನ ಚೀಪಿ ಕಿತ್ತು ಹಾಕಿ ಹಾಳು ಮಾಡುತ್ತೆ ಸರ್ ಅದು. ಮತ್ತೆ ಕಾಡ್ಕೋಣಗಳಿದೆ. ನಮ್ಮ ಈ ವರಾಯಿ ಪ್ರಾಜೆಕ್ಟ್ ನಲ್ಲಿ ನಮ್ಮಲ್ಲಿ ಮೊದಲು ನಾವು ಕಾಡ್ಕೋಣಗಳು ನೋಡೇ ಇರಲಿಲ್ಲ ಸರ್. ವರಾಯಿ ಪ್ರಾಜೆಕ್ಟ್ ಯಾವಾಗ ಆಯ್ತು ಕಾಡುಗಳು ಜಾಸ್ತಿ ಆಯ್ತು ಸರ್. ಕಾಡ್ಕೋಣಗಳಿಂದ ಭತ್ತದ ನಾಟಿ ಸುಮಾರು 50% ಗದ್ದೆಗಳು ಹಾಳು ಬಿದ್ದಿದೆ ಸರ್. ಓಕೆ 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 ಫೈನ್. ಸತೀಶ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಬಸವರಾಜ್ ಅಂತ ಚಿತ್ರದುರ್ಗದಿಂದ. ನಮಸ್ಕಾರ ಬಸವರಾಜ್ ಅವರೇ. ಸರ್ ನಮಸ್ಕಾರ. ಸರ್, ತಮಗೇನನ್ಸುತ್ತೆ? ತಂತ್ರಜ್ಞಾನದಿಂದ ಕಾಡಾನೆಗಳ ಕಡಿವಾಣ ಸಾಧ್ಯನಾ? ಸರ್, ಒಳ್ಳೆ ವಿಷಯ ತಗೊಂಡಿದ್ರಿ ಇವತ್ತು. ಥ್ಯಾಂಕ್ ಯು. ಆಮೇಲೆ ತಂತ್ರಜ್ಞಾನ ಮಾಡಿರೋದು ಒಳ್ಳೇದೇ, ಅವ್ರಿಗೆ ಧನ್ಯವಾದಗಳು. ಆನೆಗಳಿಗೆ ಒಳ್ಳೆ ವಿಷಯ ತಗೊಂಡಿದ್ದೀರಿ. ಆಮೇಲೆ ಈ ಆಹಾರ ಒದಗಂತ ಕಾಡಿನಲ್ಲಿ ಆಹಾರ ಸಿಗ್ಬೇಕು ಅದಕ್ಕೆ, ಆನೆಗೆ. ಅದಕ್ಕೇನು ಕೊರತೆ ಆದಾಗ ಸ್ವಲ್ಪ ತೋಟಗಳಿಗೆ, ಊರುಗಳಿಗೆ ನುಗ್ತಾವು. ಕಾಡಿನಲ್ಲಿ ಸ್ವಲ್ಪ ಅದಕ್ಕೆ ಸಿಗಂತ ಮೇವು, ಅದಕ್ಕೆ ಸಿಗಂತ ಸೊಪ್ಪು ಅದನ್ನ ಬಳಸ್ಬೇಕಾಗತ್ತೆ. ಆಮೇಲೆ ಇದ್ರ ತಂತ್ರಜ್ಞಾನ ಮಾಡಿರೋದು ಮತ್ತೆ ಆನೆಗಳ ರಕ್ಷಣೆ ಆಯ್ತು, ರೈತರ ರಕ್ಷಣೆ ಆಯ್ತು, ಜನಗಳ ರಕ್ಷಣೆನೂ ಆಯ್ತು. ತಂತ್ರಜ್ಞಾನ ಮಾಡಿರೋದು ಒಳ್ಳೇದು. ಫೈನ್. ಥ್ಯಾಂಕ್ ಯು ಬಸವರಾಜ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸೋದಕ್ಕೆ. ದಯವಿಟ್ಟು ನಮ್ಮ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡ್ಕೊಂಡು ಮಾತಾಡಿದ್ರೆ ತುಂಬಾ ಒಳ್ಳೇದು. ಅಂದ್ರೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಲ್ಲ, ಕನ್ಫ್ಯೂಷನ್ ಇರಲ್ಲ. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಶಿವರಾಮ್ ಅಂತ ಬಳ್ಳಾರಿಯಿಂದ.
ನಮಸ್ಕಾರ ಶಿವರಾಮ್ ಅವರೇ. ಸರ್ ನಮಸ್ಕಾರ ಸರ್. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು? AI ಟೆಕ್ನಾಲಜಿಯಿಂದ ಕಾಡಾನೆಗಳ ಕಡಿವಾಣ ಸಾಧ್ಯನಾ? ಸರ್ಕಾರ ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ನಮ್ಮಲ್ಲಿ ಕಾಡಾನೆಗಳು ಏನು ಇರಲ್ಲ ಸರ್. ಹಾ, ಬಟ್ ಆಕ್ಚುಲಿ ಕಾಡಂಜಿಗಳು ಬಹಳ ಇರ್ತವೆ. ಸೊ ಆಕ್ಚುಲಿ ಬಿತ್ತಿದಾಗ ಮಾತ್ರ ಹೊಲಗಳಲ್ಲಿ ಮೆಕ್ಕೆಜೋಳ ಅವೆಲ್ಲ ತಿನ್ಕೊಂಡು ಹೋಗ್ಬಿಟ್ಟಿರ್ತತೆ. ಸೊ ಅದಕ್ಕೆ ಏನಾದ್ರೂ ಹೆಲ್ಪ್ ಮಾಡ್ಬೋದಾ ಅಂತ ನಾವು ಅದನ್ನ ಈಗ ಅರಣ್ಯ ಇಲಾಖೆಯವರು ಯೋಚನೆ ಮಾಡಬೇಕು. ಈ ಕಾಡಂದಿಗಳನ್ನು ಓಡಿಸೋದಕ್ಕೆ AI ಟೆಕ್ನಾಲಜಿನ ತಗೊಂಡ್ಬರ್ಬೇಕಾ ಹೆಂಗೆ ಅಂತ ಹೇಳಿ ಅರಣ್ಯ ಇಲಾಖೆಯವರು ಯೋಚನೆ ಮಾಡಬೇಕು. ಶಿವರಾಮ್ ಅವ್ರಿಗೆ ನೋಡೋಣ, ಅರಣ್ಯ ಇಲಾಖೆಯವರು ಕೇಳಿಸ್ಕೊತಿದ್ದಾರೆ ಅಂತ ಅನ್ಕೋತೀವಿ ನಾವು, ಅದನ್ನ ಭಾವಿಸ್ತಾ. ಥ್ಯಾಂಕ್ ಯು ಶಿವರಾಮ್ ಅವರೇ ಕರೆ ಮಾಡಿದ್ದಕ್ಕೆ. ನೋಡಿ, ಅವ್ರ ಕಷ್ಟ ಅವ್ರು ಹೇಳ್ಕೊಂಡಿದ್ದಾರೆ. ಈಗ ಬಳ್ಳಾರಿ ಕಡೆ ಕಾಡಂದಿಗಳ ದಾಳಿ ಅಂತ ಹೇಳ್ತಾ ಇದ್ದಾರೆ. ಈ ಸಮಸ್ಯೆಯನ್ನ ಹೋಗಲಾಡಿಸೋದಕ್ಕೆ ಅರಣ್ಯ ಇಲಾಖೆಯವರು ಗಮನ ವಹಿಸಬೇಕು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅರಣ್ಯ ಇಲಾಖೆಯವರು ಇದನ್ನ ಗಮನ ಹರಿಸಲಿ. ರಿಯಾಜ್ ಅಂತ ಮತ್ತೊಬ್ಬ ಕಾಲರ್ ಇದ್ದಾರೆ. ರಿಯಾಜ್ ಅವರು ನಮಸ್ಕಾರ. ಸರ್ ನಮಸ್ತೆ. ಎಸ್ ಸರ್, ತಮ್ಮ ಊರು? AI ತಂತ್ರಜ್ಞಾನದಿಂದ ಕಾಡಾನೆಗಳನ್ನು ಮುಂದಾಗಿ ಇರುತ್ತೆ ಸರ್. ಏನು ತಂತ್ರಜ್ಞಾನ ಅದು ಕಡಿಮೆ ದರದಲ್ಲಿ ಸಿಗ್ಬೇಕು ಸರ್ ರೈತರಿಗೆ. ಅವರ ತೋಟದಲ್ಲಿ ಅಳವಡಿಸಿಕೊಳ್ಳಲು ಅದೊಂದು ಕಡಿಮೆ ದರದಲ್ಲಿ ಸಿಗ್ಬೇಕು ಸರ್ ರೈತರಿಗೆ. AI ತಂತ್ರಜ್ಞಾನದ ಆವಿಷ್ಕಾರಗಳು ಸರ್ ಯಾವುದೇ ರೀತಿ ದುಬಾರಿ ಆಗದ ರೀತಿಯಲ್ಲಿ ರೈತರಿಗೆ ಸಹಕಾರಿಯಾಗುವಂತೆ AI ತಂತ್ರಜ್ಞಾನ ಅಳವಡಿಕೆ ಮಾಡುವಂತೆ ಮಾಡಬೇಕು ಸರ್. ಅಲ್ಲೆಲ್ಲ ಬಹಳ ಸಮಸ್ಯೆ ಆಗುತ್ತಾ ಕಾಡಾನೆಗಳಿಂದ? ಹ್ಞೂ ಸರ್, ಇಲ್ಲಿ ನಮ್ದು ಹಾಸನ ಜಿಲ್ಲೆ ಸರ್. ಇಲ್ಲಿ ಆಲೂರು ಸಕಲೇಶ್ಪುರ ಹತ್ರ ಬಹಳ ಒಂದು ಸಮಸ್ಯೆ ಆಗುತ್ತೆ ಸರ್. ನಾವು ರಾತ್ರಿ ಹೊತ್ತು ಲಾರಿ ಡ್ರೈವರ್ ಸರ್. ನಾವು ಬರುವಾಗ ರಾತ್ರಿ ಸಮಯದಲ್ಲ ಸರ್ ಕಾಡಾನೆಗಳು ಕಾಣಿಸ್ಕೊಡುತ್ತೆ ಸರ್. ಹಾಗೆ ಒಂದು ಬಹಳ ಸಮಸ್ಯೆ ಆಗುತ್ತೆ. ಆದಷ್ಟು ಬೇಗ ಸರ್ಕಾರವು ಸಹ ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಸರ್. ಫೈನ್, ಥ್ಯಾಂಕ್ ಯು ರಿಯಾಜ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ರಾಮನಗರದಿಂದ ಶರತ್ ಕುಮಾರ್ ಅಂತ ಹೇಳಿ. ಶರತ್ ಕುಮಾರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು? AI ಟೆಕ್ನಾಲಜಿಯಿಂದ ಕಾಡಾನೆಗಳ ಕಡಿವಾಣ ಸಾಧ್ಯ ಆಗುತ್ತಾ? ಸರ್ಕಾರಕ್ಕೆ ನಿಮ್ಮ ಸಲಹೆ ಅಭಿಪ್ರಾಯ ಏನು? ಸರ್ ಅದೇ ಇದು ತುಂಬಾ ಉಪಯೋಗ ಆಗ್ಬೋದು. ಸೊ ನಮ್ಮ ವಿಡಿಯೋಸ್ ಅಲ್ಲೇ ನೋಡ್ತಾ ಇದ್ದೆ. ಈಗ ಆನೆಗಳು ಈಗ ಕಾರಿಡಾರ್ ಹಾಕಿದ್ದಾರೆ, ಕಾರಿಡಾರ್ ಹಾಕಿದ್ದಾರೆ, ಫೆನ್ಸಿಂಗ್ ಹಾಕಿದ್ದಾರೆ. ಹೌದು. ಸೊ ಅವೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅನ್ಸುತ್ತೆ. ಯಾಕಂದ್ರೆ ಅವು ಆನೆಗಳನ್ನು ಅವಕ್ಕೆ ಏನ್ ಬೇಕೋ ಆ ರೀತಿ ಇದ್ ಮಾಡ್ತವೆ. ಅದು ಕಂಪ್ಲೀಟ್ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅನ್ಸುತ್ತೆ. ಸೊ ಒಂದೊಂದ್ ಭಾಗದಲ್ಲಿ ಒಂದೊಂದ್ ರೀತಿ ಇರುತ್ತೆ. ಸೊ ಈಗ ನೀವು ಕೆಲವೊಂದ್ ಕಡೆ ತೋರಿಸ್ತಾ ಇದ್ದೀರಾ, ಮಂಗಳೂರು ಕರಾವಳಿ ಆನೆಗಳ ದಾಳಿ ಇದೆ. ನಮ್ ರಾಮನಗರ ಬಂದ್ರೆ ಕರಡಿ, ಓಕೆ, ಆಮೇಲೆ ಹುಲಿ, ಚಿರತೆ, ಈ ತರ ಡಿಫ್ರೆಂಟ್ ಏರಿಯಾದಲ್ಲಿ ರೀಜನ್ ಅಲ್ಲಿ ಏನೇನ್ ಪ್ರಾಣಿಗಳು ಇರುತ್ತೋ ಆ ಪ್ರಾಣಿಗಳು ಇದ್ ಮಾಡ್ತಿದೆ. ಸೊ AI ಟೆಕ್ನಾಲಜಿ ಈಗಿನ ಟ್ರೆಂಡ್ ಆಗಿದೆ. ಈಗಿನ ಯೂಸ್ ಎಲ್ಲ ಇದ್ ಮಾಡ್ತಿದ್ದಾರೆ. ಬಟ್ ಇದನ್ನ ಪರ್ಮನೆಂಟ್ ಸೊಲ್ಯೂಷನ್ ಅನ್ಸುತ್ತೆ. ನಾವು ಕಾಡುಗಳನ್ನೇ ಬೆಳೆಸಬೇಕಾಗುತ್ತೆ. ಓಕೆ ಓಕೆ, ಫೈನ್, ಥ್ಯಾಂಕ್ ಯು ಶರತ್ ಕುಮಾರ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಕುಂದಾಪುರದಿಂದ ಆನಂದ್ ಶೆಟ್ಟಿ ಅಂತ ಕರೆ ಮಾಡಿದ್ದಾರೆ. ಶೆಟ್ರೆ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಅಭಿಪ್ರಾಯ ಏನು? ಇವಾಗ ಏನ್ ಟೆಕ್ನಿಕಲ್ ಮಾಡಿದ್ದಾರೆ ಅದು ನೋಡ್ಲಿಕ್ಕೆ ಸಂತೋಷವೇ. ಆದ್ರೆ ಅದು ಎಷ್ಟು ಸಮಯ ಓಡುತ್ತೆ ಅನ್ನೋದೇ ಮುಖ್ಯ ಈಗ. ಏನ್ ಮಾಡ್ಬೇಕು ಹಾಗಿದ್ರೆ ಸರ್ಕಾರ? ಏನ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ನಿಮ್ಗೆ? ಮಾಡಿರುವುದು ಸಂತೋಷನೇ, ಆದ್ರೆ ಅದನ್ನು ಇನ್ನೂ ಹೆಚ್ಚಾಗಿ ಇಂಪ್ರೂವ್ಮೆಂಟ್ ಮಾಡಿದ್ರೆ ಬಾರಿ ಒಳ್ಳೇದು ಅಂತ. ಸಾರ್ವಜನಿಕ ಜಾಗದಲ್ಲಿ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಇಟ್ಟಿದ್ರೆ ಒಳ್ಳೇದಾಗುತ್ತೆ ಅಂತ. ಅಲ್ಲೆಲ್ಲ ಕಡೆ ಕಾಡಾನೆ ದಾಳಿ ಸಮಸ್ಯೆ ಇದೆಯಾ? ಕಾಡಾನೆ ದಾಳಿ ಇಲ್ಲ, ಜಿಂಕೆ ಆಮೇಲೆ ಚಿರತೆಗಳ ಕಾಟ. ಓಕೆ, ಫೈನ್, ಥ್ಯಾಂಕ್ ಯು ಆನಂದ್ ಶೆಟ್ಟಿ ಅವರೇ ಕರೆ ಮಾಡಿ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ. ನೋಡಿ, ಈ ಕಾಡಾನೆ ಹಾವಳಿಗೆ AI ಕಡಿವಾಣ ಯಾವ ರೀತಿ ಅನುಕೂಲ ಆಗುತ್ತೆ ಅಂತಂದರೆ, ಮಿಷನ್ ಲರ್ನ್ಡ್ ಅಲ್ಗರಿದಮ್ನಿಂದ ಇದು ಕಾರ್ಯನಿರ್ವಹಣೆ ಮಾಡುತ್ತೆ. AI ಯಾವ ಪಕ್ಷಿ ಪ್ರಾಣಿ ಬಂದಿದೆ ಅಂತ ತಿಳಿದು ಶಬ್ದ ಮಾಡುವಂತಹದ್ದನ್ನು ಈ ಟೆಕ್ನಾಲಜಿ ಮಾಡುತ್ತೆ. ಅಂದರೆ ಅವುಗಳ ಭಾಷೆಯಲ್ಲೇ ಈ ಡಿವೈಸ್ ಕೆಲಸ ಮಾಡುತ್ತೆ. ಇದರಿಂದ ಯಾವುದೇ ರೀತಿಯ ಮಾನವ ಪ್ರಾಣಿ ಸಂಘರ್ಷ ಇರೋದಿಲ್ಲ, ಯಾವುದೇ ರೀತಿಯ ತೊಂದರೆ ಆಗಲ್ಲ ಅನ್ನುವಂಥದ್ದು. ಇದಕ್ಕಾಗಿ AI ಟೆಕ್ನಾಲಜಿ ಮೊರೆ ಹೋಗಿರೋದು. ಮತ್ತೊಬ್ಬ ಕಾಲರ್ ಇದ್ದಾರೆ, ರಾಮಸ್ವಾಮಿ ಅಂತ ಹೇಳಿ, ಕೋಲಾರದಿಂದ. ನಮಸ್ಕಾರ ರಾಮಸ್ವಾಮಿ ಅವರೇ. ಸರ್, ನಮಗೆ ಚಿರತೆ ಮತ್ತು ಜಿಂಕೆಗಳ ಕಾಟ ತುಂಬಾ ಇದೆ. ಇಲ್ಲೆಲ್ಲ ಕುರಿ ಮೇಕೆನೆಲ್ಲ ತಿನ್ಬಿಡ್ತದೆ ಚಿರತೆ. ಮತ್ತೆ ಈ ಜಿಂಕೆಗಳು ಈ ಪುನೇರಳೆ ಸೊಪ್ಪು, ಟೊಮೆಟೊ ಆ ಗಿಡದ್ದೆಲ್ಲ ಬಂದು ಕಟಾವ್ ಮಾಡ್ತವೆ ರಾತ್ರಿ ಟೈಮಲ್ಲಿ. ಅದರಿಂದ ಫಾರೆಸ್ಟ್ನವರು ಸಹ ಇದ್ರ ಬಗ್ಗೆ ಗಮನ ಹರಿಸೋದಿಲ್ಲ. ಕುರಿ ದಿವಸಕ್ಕೆ ಒಂದೆರಡಾದ್ರೂ ತಿಂದೇ ಇರ್ತದೆ. ಹಾಗಾಗಿ ತೊಂದರೆ ಇದೆ ಸರ್. ಈಗ ಸರ್ಕಾರ ಗಮನ ಹರಿಸಬೇಕು ಇದ್ರ ಬಗ್ಗೆ. ಪಕ್ಕದಲ್ಲೇ ಫಾರೆಸ್ಟ್ ಇದೆ.
ಹಾಗಾಗಿ ಇಲ್ಲಿ ತೊಂದರೆ ತುಂಬಾ ಇದೆ ಸರ್. ಓಕೆ, ಥ್ಯಾಂಕ್ ಯು ರಾಮಸ್ವಾಮಿ ಅವರೇ, ಕರೆ ಮಾಡಿ ತಮ್ಮ ವಿಚಾರಗಳನ್ನು ತಿಳಿಸಿದ್ದಕ್ಕೆ. ಗುಂಡ್ಲುಪೇಟೆಯಿಂದ ಕುಮಾರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಕುಮಾರ್ ಅವರೇ. ಸರ್ ನಮಸ್ಕಾರ ಸರ್. ಎಸ್ ಸರ್, ನಾವು ಗುಂಡ್ಲುಪೇಟೆ ಬಂಡೀಪುರ ಓಂಕಾರದಿಂದ ಮಾಡ್ತಾ ಇರೋದು ಸರ್. ಹಾ, ನಮ್ಮ ಕಡೆ ತುಂಬಾ ಆನೆಗಳ ಅವರಿ ಇದೆ. ಬಟ್ ಆಲ್ರೆಡಿ ನಮ್ಮ ಹತ್ರ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದಾರೆ ಸರ್. ನಿಮ್ಮ ಅಭಿಯಾನದಿಂದ ತುಂಬಾ ಅನುಕೂಲ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದನ್ನ ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರಕ್ಕೆ ಮತ್ತೆ ಮಿನಿಸ್ಟ್ರಿ ಲೆವೆಲ್ಗೆ ತಂದ್ರೆ ರೈತರಿಗೆ ಭಾರಿ ಉಪಕಾರ ಆಗುತ್ತೆ ಸರ್. ನಿಮ್ಗೆ ಅನುಕೂಲ ಆದ್ರೆ ಅದೇ ನಮ್ಮ ಅಭಿಯಾನದ ಉದ್ದೇಶ. 100% ಸರ್. ನಮ್ಗೆ ದಿಗ್ವಿಜಯ ಬಗ್ಗೆ ಭಾರಿ ಅಭಿಮಾನ ಇದೆ. ರಿಪಬ್ಲಿಕ್ ಕನ್ನಡ ನಮ್ಮ ಓಂಕಾರ ವಲಯದಲ್ಲಿ ತುಂಬಾ ಕಾರಣಗಳು ರೈತರು ಏನು ಬೆಳೆಕೆ ಆಗ್ತಾ ಇದೆ ಸರ್ ನಮ್ಗೆ. ಬಟ್ ಅದಕ್ಕಾಗಿ ದಯವಿಟ್ಟು ಒಂದೊಂದು ಮನವಿ ಮಾಡೋಕ್ಕೆ ಥ್ಯಾಂಕ್ ಯು ಸರ್. ಅಲ್ಲೆಲ್ಲ ಬಹಳ ಅಲ್ಲ ಕಾಡಾನೆ ದಾಳಿ ಸರ್. ಈಗಲೂ ಸರ್ ಜಮೀನಲ್ಲೇ ಮಾತಾಡ್ತಾ ಇರೋದು, ಜಮೀನಿನಲ್ಲೇ ಮಾತಾಡ್ತಾ ಇರೋದು, ನಾವು ಆನೆ ಕಾಯ್ಕೊಂಡೇ ಮಾತಾಡ್ತಾ ಇರೋದು. ಈಗ ಆಲ್ರೆಡಿ ನಾನು ಆನೆ ಕಾವಲು ಕಾಯ್ಕೊಂಡೆ ನಾನು ಮನೇಲಿ ಜಮೀನಲ್ಲಿ ತೋಟದಲ್ಲಿ ಟಿವಿ ಹಾಕೊಂಡಿದ್ದೀನಿ. ಸೂಪರ್ ಸೂಪರ್. ನಾನು ಲೈವ್ ಅಲ್ಲಿ ಆನೆ ಈಗ 1 hour ನಮ್ಮ ಜಮೀನ್ ಕಡೆ ದಾಳಿ ಆಗುತ್ತೆ ಸರ್. ಈಗ ಆನೆ ಕಾಯ್ತಿದ್ದೀರಿ ನೀವು ಜಮೀನಲ್ಲಿ? 102% ನಾವು 2 ವರ್ಷ ಕಾಯ್ತಾ ತೆಂಗಿನ ಮರನ ಸರ್ 15 ಅಡಿ ಇರೋ ತೆಂಗಿನ ಮರ ಒದ್ದುಂಡಿಸುತ್ತೆ ಸರ್. ಎಸ್ ಎಸ್ ಎಸ್. ಹಿಂಗೆ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡನ. ಥ್ಯಾಂಕ್ ಯು ಕುಮಾರ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ವೀಕ್ಷಕರೇ, ಗಮನಿಸ್ತಾ ಇದ್ರಿ ಕಾಡಾನೆ ದಾಳಿಯ ವಿಚಾರವಾಗಿ ಅರಣ್ಯ ಇಲಾಖೆ ಕೈಗೊಂಡಿರುವಂತಹ ಕ್ರಮಗಳು ಏನು ಅನ್ನೋದ್ರ ಬಗ್ಗೆ. ರಾಜ್ಯದಾದ್ಯಂತ ಹಲವರು ಕರೆ ಮಾಡಿದ್ರು. ಅವರವರ ಜಿಲ್ಲೆಯಲ್ಲಿ ಅವರವ್ರ ಊರಲ್ಲಿ ಯಾವ್ಯಾವ ದಾಳಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಕೆಲವರು ಜಿಂಕೆ ಹೇಳಿದ್ರು, ಕೆಲವರು ಚಿರತೆ ಹೇಳಿದ್ರು, ಕೆಲವರು ಕಾಡಂದಿ ಹೇಳಿದ್ರು. ಎಲ್ಲ ಅರಣ್ಯ ಇಲಾಖೆ ವ್ಯಾಪ್ತಿಗೆ ಬರುತ್ತೆ. ಆಯಾ ಜಾಗದಲ್ಲಿ ಅರಣ್ಯ ಇಲಾಖೆಯವರು ಸೂಕ್ತ ಕ್ರಮಗಳನ್ನು ಕೈಗೊಂಡ್ರೆ ಅದೇ ಅಭಿಯಾನದ ಉದ್ದೇಶ. ಇದಾಗಿತ್ತು ಇವತ್ತಿನ ನಿಮ್ಮ ಧ್ವನಿ ಪ್ರೈಮ್ ನ್ಯೂಸ್. ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH